అని యశోద బారలనొడంబరిచి పంపికొడుకుం కోಪಿಂಪಜಾಲಕ ಉಂಡೆನಿಟ್ಲು. ಅಮ್ಮ ತಾಯಿರೇ, ನೀವು ತಾಯಿರೇ ಅಲ್ವಾ, ನಿಮ್ಮ ಮಕ್ಕಳು ಚೇಷ್ಟೆ ಮಾಡಲ್ವಾ? ಇವನ ಚೇಷ್ಟೆಗಳಿಗೆಲ್ಲ ವಿಶೇಷ ಅರ್ಥಗಳನ್ನು ಕಲ್ಪಿಸ್ಬೇಡಿ ತಾಯಿ, ದಯವಿಟ್ಟು ಅಂತೆಲ್ಲನೂ ಅವ್ರನ್ನೆಲ್ಲ ಒಡಂಬರಿಸಿ ಅಂತಂದರೆ ಅವ್ರಿಗೆಲ್ಲ ಸಮಾಧಾನ ಮಾಡಿ ಒಂದು ಒಪ್ಪಂದ ಅಂದರೆ, ಇಲ್ಲಮ್ಮ ನನ್ನ ಮಗ ಆ ಥರ ಎಲ್ಲ ಮಾಡೋನಲ್ಲ, ಇನ್ನು ತುಂಬ ಪುಟ್ಟವನು ಅವನು, ನಿಮ್ಮ ಮಕ್ಕಳ ಥರ ನೋಡ್ಕೊಳ್ಳಿ, ನೀವೆಲ್ಲ ತಾಯಿರು, ಸುಂದರಿಯರು, ಒಳ್ಳೆ ಮನಸ್ಸಿರ್ತಕ್ಕಂಥವ್ರು, ಎಲ್ಲರೂ ಒಟ್ಟಿಗೆ ಇಲ್ಲಿಗೆ ಗೋಕುಲದಲ್ಲಿದ್ದೀವಲ್ಲ ಅಂತೆಲ್ಲ ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಪಂಪಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಕೊಡುಕು ಕೋಪಿಂಪಜಾಲಕ ಉಂಡೆನಿಟ್ಲು. ಇಷ್ಟು ಜನ ಬಂದು ದೂರ ಹೇಳಿದ್ರು ಕೂಡ ಮಗನ ಮೇಲೆ ಯಶೋಧಾದೇವಿಗೆ ಕೋಪ ಬರ್ತಾ ಇಲ್ಲ. ಕೊಡುಕು ಕೋಪಿಂಪಜಾಲಕ ಉಂಡೆನಿಟ್ಲು. ಎಲ್ಲರನ್ನೂ ಒಳ್ಳೆ ಮಾತಾಡಿ, ಇಲ್ಲಮ್ಮ ಅವನ ಆ ಥರ ಮಾಡಲ್ಲ, ಏನೋ ಚಿಕ್ಕ ಮಗು ತಿಳಿದೇ ಮಾಡಿದಾನೆ, ಇನ್ನು ಈ ಕಣ್ಣು ಬಿಡ್ತಾ ಇದ್ದಾನೆ ಅಂತೆಲ್ಲ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸಿದಳೋ ಹೊರತು ಮಗನ ಮೇಲೆ ಕೋಪ ಮಾಡಿಕೊಂಡು ಇಲ್ಲ ಯಶೋಧಾದೇವಿ. ಅನ್ಯ ಮೆರುಗಡು ತನಯಂತ ನಾಡುಚುಂಡು ಮಂಚಿವಾಡಿ ತಂಡೆಗ್ಗುಲು ಮಾನರಮ್ಮ రామలారా త్రిలోకాభిరామలారా తల్లులారా గుణవతీమ తల్లులారా. ಅಮ್ಮಲಾರಾ ಅಂದರೆ ಅಮ್ಮ ತಾಯಿಗಳ, ರಾಮಲಾರ ತಾಯಿ ಅಂದರೆ ಅಮ್ಮ ನೀವು ಎಷ್ಟು ಒಳ್ಳೆಯವರು, ನೀವೆಲ್ಲರೂ ಕೂಡ ಸಕಲ ಸದ್ಗುಣವತಿಗಳು, ನೀವು ಮೂರು ಲೋಕದಲ್ಲಿ ತ್ರಿಲೋಕಾಭಿರಾಮುಲಾರ, ಎಷ್ಟು ಸುಂದರವಾಗಿದ್ದೀರಮ್ಮ ತಾಯಿ ನೀವೆಲ್ಲರೂ. ಅನ್ಯ ಮೆರುಗಡು, ನನ್ನ ಮಗನ ಮೇಲೆ ಸುಮ್ಮನೆ ನಿಂದೆ ಹಾಕಬೇಡಿ, ಅವನು ಬೇರೆ ಏನೇನೋ ಗೊತ್ತಿಲ್ಲ ತಾಯಿ, ಇನ್ನು ಚಿಕ್ಕ ಮಗುವನು. ಅನ್ಯ ಮೆರುಗಡು ತನಯಂತ ನಾಡುಚುಂಡು, ತನ್ನ ಪಾಡ್ತಾನೆ ಏನೋ ಚಿಕ್ಕ ಮಗು ಆಟ ಆಡ್ಕೊಂಡು ಆನಂದಿಸ್ತಾ ಇರ್ತಾನೆ. ಮಂಚವಾಡಿತಳು, ಎಷ್ಟು ಒಳ್ಳೆ ಮಗುನಮ್ಮ, ಆ ಥರ ಎಲ್ಲ ಕೆಟ್ಟ ಬುದ್ಧಿ ಎಲ್ಲ ಮಾಡೋದೇ ಇಲ್ಲ. ಡೆಗ್ಗುಲು ಮಾನರಮ್ಮ, ಈ ರೀತಿಯಾದ ದೂರುಗಳು, ಅವನೇನೇನೋ ಮಾಡ್ತಾನೆ ಅಂತ ಒಂದಕ್ಕೊಂದು ಅರ್ಥ ಕಲ್ಪಿಸ್ಕೊಂಡು ಈ ರೀತಿ ದೂರು ಬೇಡ್ರಮ್ಮ, ನೀವೆಲ್ಲರೂ ತುಂಬ ಗುಣವತಿಯರು ಅಂತ ತಾಯಿಗೆ ಗೊತ್ತಿಲ್ಲ. ಆ ಯಶೋಧಾದೇವಿಗೆ ತನ್ನ ಮಗನ ಗುಣಾತಿಶಯಗಳು ತಿಳಿದಿಲ್ಲ. ಗೋಪಿಕಾ ಸ್ತ್ರೀಯರಿಗೋ ಆ ಜಗದೋದ್ಧಾರಕನಾದಂತಹ ಪರಬ್ರಹ್ಮನೇ ತಮಗೆ ಭಕ್ತ ಸುಲಭನಾಗಿ ತಮ್ಮೊಡನೆ ಒಡನಾಡ್ತಕ್ಕಂಥ ಈ ಭಾಗ್ಯ, ಗೋಪಿಯ ಭಾಗ್ಯ ಇನ್ಯಾರಿಗೂ ದಕ್ಕಿಲ್ಲ, ಇನ್ಯಾರಿಗೂ ಅಷ್ಟು ಸುಲಭವಲ್ಲ ಅನ್ನತಕ್ಕಂಥದ್ದು ಅವ್ರಿಗೂ ಗೊತ್ತಿಲ್ಲ. ಅವರೆಲ್ಲ ಬಂದು ದೂರ ಹೇಳಿದ್ರು. ಇವಳಿಗೆ ತನ್ನ ಮಗ ಇನ್ನು ಚಿಕ್ಕ ಮಗು, ಅವನು ಈ ರೀತಿ ಎಲ್ಲ ಮಾಡೋದುಂಟೆ, ಅವನ ಚೇಷ್ಟೆಗಳಿಗೆ ನೀವು ಒಂದಕ್ಕೊಂದು ವಿಶೇಷ ಅರ್ಥ ಕಲ್ಪಿಸಬೇಡಿ, ನೀವೆಲ್ಲ ಗುಣವತಿಯರು, ನೀವು ತಾಯಿರಲ್ವಾ, ನಿಮ್ಮ ಮಕ್ಕಳು ಚೆನ್ನು ಬಿಡಿಸಿ ಚೆನ್ನಂಡಿಟ್ಟಟು ఎన్నండో పొరుగిన్లత్రోవలెరుగడు నేడు గన్నులు తెరవని మాయా చిన్న కుమారకుని ರವ್ವಸೆಯೊಂದಗುನೆ. ತನ್ನ ಮಕ್ಕಳು ತಮಗೆ ಹೆಚ್ಚು, ಅವ್ರೇನು ಮಾಡಿದ್ರು ತೀಟೆ ಮಾಡಿದ್ರು ಅಯ್ಯೋ ಮಗು ಅವನಿಗೇನು ಗೊತ್ತಾಗುತ್ತೆ ಪಾಪ, ಹಾಲೇನೋ ಹಶ್ವಾಯ್ತೇನೋ ಏನೋ ಒಂದು ತೊಟ್ಟು ಹಾಲು ಕುಡ್ದಿದ್ದಾನಮ್ಮ, ಅದಕ್ಕೆ ಹೀಗಾಡ್ತಿರಲ್ಲ. ಅದು ಅಲ್ಲದೆ ನಮ್ಮ ಮಗ ನನ್ನ ತೊಡೆ ಬಿಟ್ಟೆ ಕದಲದೇ ಇಲ್ಲ, ನಮ್ಮ ಮಗ ಚೆನ್ನು ಬಿಡಿಸಿ ಚೆನ್ನಂಡಿಟ್ಟಡು, ನನ್ನ ತೊಡೆ ಮೇಲೆ ಕೂತ್ಕೊಂಡು ಅವನು ಹಾಲು ಕುಡಿದ್ಬಿಟ್ಟು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ, ನನ್ನ ಸೆರಗಿಡ್ಕೊಂಡು ನಮ್ಮ ಮನೆಯೊಳಗೆ ತಿರುಗಾಡ್ತಿರ್ತಾನೆ. ಎನ್ನಂಡು ಪೊರಗಿಂಡ್ಲ ತ್ರೋವಲೆರುಗಡು, ಅಕ್ಕಪಕ್ಕದ ಮನೆಗೆ ಹೋಗೋ ದಾರಿನೇ ಗೊತ್ತಿಲ್ಲ ಅವನಿಗೆ, ಎಷ್ಟು ಚಿಕ್ಕ ಮಗು ಇನ್ನು ಇವನು. ನೇಡು ಕಣ್ಣುಲು ತೆರವನಿ ಆ ಚಿನ್ನ ಕುಮಾರಕುನಿ, ಇನ್ನು ಈಗ ಕಣ್ಣು ಬಿಡ್ಲೋ ಬೇಡವೋ ಅಂತ ಇದ್ದಾನೆ, ಅಷ್ಟು ಪುಟ್ಟ ಮಗು ಅವನು. ಕಣ್ಣುಲು ತೆರವನಿ, ಇನ್ನೂ ಸರಿಯಾಗಿ ಕಣ್ಣೇ ಬಿಟ್ಟಿಲ್ಲ ಅವನು, ಪ್ರಪಂಚ ಕಂಡೇ ಇಲ್ಲ ಅವನಿನ್ನ, ಅಕ್ಕಪಕ್ಕದ ಮನೆಗೆ ಹೋಗೋಕ್ಕೆ ದಾರಿನೇ ಗೊತ್ತಾಗಲ್ಲ ಅವನು. ಅಂಥವನು ನಿಮ್ಮ ಅಷ್ಟು ದೂರ ಇರೋ ನಿಮ್ಮ ಮನೆಗಳಿಗೆ ಬಂದು ಈ ರೀತಿ ಎಲ್ಲ ಮಾಡ್ತಾನ. ರವ್ವಸೆಯುಂದಗುನೆ, ಈ ರೀತಿ ಎಲ್ಲ ಹೇಳ್ತಿರಲ್ಲ, ಅವನು ಬಂದುಬಿಟ್ಟು ಅವನ ಮೇಲೆ ಇಷ್ಟು ದೂರ ಹೇಳ್ತಿರಲ್ಲ, ಇದೇನಾದ್ರು ಸರಿನಾ? ಇನ್ನು ಎಳೆ ಮಗು, ಅವನಿಗೆ ಈ ಥರ ತೀಟೆ ಎಲ್ಲ ಬರುತ್ತಾ? ಏನೋ ಹಿಂದ್ಲಿಂದ ಬಂದು ಹಿಡ್ಕೊಂಡಿರ್ಬೋದು, ಮಕ್ಕಳು ಬಂದು ಬೆನ್ನ ಮೇಲೆ ಕೂತ್ಕೊಂಡು ಕುತ್ತಿಗೆ ಸುತ್ತು ಕೈ ಹಾಕಲ್ವಾ ಅಮ್ಮ ತಾಯಿ ನಿಮಗೆ? ಅದಕ್ಕೆ ನನ್ನ ಮಗನ ಹೀಗಂತಿರಲ್ಲ ನೀವು, ಇನ್ನೂ ಅವ್ನು ಕಣ್ಣೇ ಬಿಡ್ದಿರೋ ಎಳೆ ಕಂದ ಅವನು ನನ್ನ ಮಗ. ನಿಜ, ತಾಯಿಗೆ ತನ್ನ ಮಕ್ಕಳು ಎಂದಿಗೂ ಕೆಟ್ಟವರಲ್ಲ, ಅವ್ರು ಮಾಡೋದೆಲ್ಲ ಒಳ್ಳೆಯದು. ಅನಿಮರಿಯು ನನೇಕ ವಿದಂಬುಲ ಬಾಲಕೃಷ್ಣುಂಡು ಸೇಯು ವಿನೋದಂಬುಲು ತಮಯಂದು ಜೇಯು ಮಹಾಪ್ರಸಾದಂಬುಲ ನೀರುಗಕ
దూరుచున్న గోపికలకు యశోద ఇట్లనియే అని మరియు అనేక విధంబుల బాలకృష్ణుండు సేయు వినోదంబులు. ಅಬ್ಬಾ ಅಬ್ಬಾ, ಒಂದು ರೀತಿನ ಎರಡು ರೀತಿಯ ಆ ಜಗನ್ನಾಟಕ ಸೂತ್ರಧಾರಿಯಾದಂಥ ಬಾಲಕೃಷ್ಣ ತನ್ನ ಈ ಮಾಯಾ ಅವತಾರದಲ್ಲಿ ಅವನು ಮಾಡತಕ್ಕಂತಹ ಅನೇಕ ವಿನೋದಗಳು ತಮ ಎಂದು చేయు ಮಹಾಪ್ರಸಾದಂಬುಲನಿ ಎರುಗಕ. ಅವರಿಗೆ ಗೊತ್ತಾಗ್ತಾ ಇಲ್ಲ ಮಹಾಪ್ರಸಾದ ಇದು. ಆ ಯಜ್ಞೇಶ್ವರ ಯಜ್ಞನಾರಾಯಣನಿಗೆ ಯಜ್ಞ ಮಾಡ್ತಾ ಮಾಡ್ತಾ ಹವಿಸ್ಸು ಸಮರ್ಪಣೆ ಮಾಡ್ತಾರೆ, ಆಜ್ಯವನ್ನು ಸಮರ್ಪಿಸ್ತಾರೆ. ಆ ಯಜ್ಞನಾರಾಯಣನಾದಂತಹ ಶ್ರೀಹರಿ ತಾನೇ ಬಾಲಕೃಷ್ಣ ರೂಪದಲ್ಲಿ ಬಂದು ನಿಮ್ಮ ಮನೆ ತುಪ್ಪ ತಿಂತಾ ಇದ್ದಾನೆ. ಹಾಲು ಮೊಸರು ಎಲ್ಲ ಗವ್ಯಗಳನ್ನು ಎಲ್ಲ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ನವನೀತ, ಆ ಮೊಸರನ್ನು ಕಡೆದು ಅದರಿಂದ ತೆಗೆದಂತಹ ನವನೀತ ಅಂದರೆ ಚಿಂತನ ಮಂಥನ ಮಾಡಿ ಏನಿದು ನಮ್ಮ ಜನ್ಮ, ಏನು ನಾವು ಹೇಗಿದ್ದೀವಿ, ನಮ್ಮ ಈ ಆತ್ಮ ಎಂದಿದ್ರೂ ಪರಮಾತ್ಮನಿಗೆ ಸೇರಬೇಕು ಅನ್ನತಕ್ಕಂತಹ ಆ ಜ್ಞಾನವೆಂಬ ನವನೀತ ಮೇಲೆ ಬರತಕ್ಕಂಥದ್ದು ಅನ್ನೋದು ಅರ್ಥ ನವನೀತಕ್ಕೆ. ಆ ನವನೀತಗಳನ್ನು ತಾನೇ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಂದರೆ ಯಾರು ಕೋರ್ತಾ ಇದ್ದಾರೋ ಭಕ್ತರು ಅವರ ಮನೆಗೆ ತಾನೇ ಬಂದು ನವನೀತವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಆ ಮಹಾಪ್ರಸಾದ ಅನ್ನತಕ್ಕಂಥದ್ದು ಈ ಮುಗ್ಧರಾದ ಗೊಲ್ಲರಿಗೆ ತಿಳಿಯದೆ ಗೋಪಿಕಾಸ್ತ್ರೀಯರೆಲ್ಲರೂ ಬಂದು ದೂರುಚುನ್ನ ಗೋಪಿಕಲಕು ಎಲ್ಲರೂ ಬಂದು ತಾಯಿ ಹತ್ರ ದೂರ ಹೇಳ್ತಾ ಇದ್ರೆ ಯಶೋದ ಇಟ್ಲನಿಯೇ. ನಂತರ ಯಶೋದಾದೇವಿ ಹೀಗೆ ಹೇಳಿದ್ಲು, ఓ ఎమ్మని కుమారుడు మా ఎండ్లను పాలు పెరుగుమ్మన నీడమ్మ పోయదమెక్కడికైనను ಮಾಯಾನ್ನಲ ಸುರಭುಲಾನ ಮಂಜುಳವಾಣಿ. ತಾಯಿ ನೀನು ಮಂಜುಳವಾಣಿ, ನೈವಾಗಿ ಮಾತಾಡ್ತೀಯ, ಆದರೆ ನಾವಿಲ್ಲಿರಬೇಕೋ ಬೇಡವೋ, ನಂದಪ್ರಭುಗಳ ಕೈ ಕೆಳಗೆ ನಾವು ಇಲ್ಲಿ ಗೊಲ್ಲರಾಗಿ ಇಲ್ಲಿ ಬದುಕೋತಾ ಇದ್ದೀವಿ. ನಿನ್ನ ಮಗ ನೀ ಕುಮಾರುಡು ಮಾ ಇಂಡ್ಲನು ಪಾಲು ಪೆರುಗು ಮನ ನೀಡಮ್ಮ, ನಮ್ಮ ಮನೇಲಿ ಹಾಲು ಮೊಸರು ಇಟ್ಟುಕೊಂಡು ನಾವು ಅದನ್ನು ಮಾರಿ ಬಂದಂತಹ ಧನದಿಂದ ಸಂಪಾದನೆಯಿಂದ ಜೀವನ ಮಾಡ್ತಕ್ಕಂಥವ್ರು. ನಿನ್ನ ಮಗ ನಮ್ಮನ್ನು ಬದುಕಕ್ಕೆ ಬಿಡಲ್ಲಮ್ಮ. ಈ ರೀತಿಯಾಗಿ ಅವನು ಹಾಲು ಮೊಸರು ಧ್ವಂಸ ಮಾಡಿ ಮಡಿಕೆಗಳನ್ನು ಹೊಡೆದು ಎಲ್ಲ ಮಾಡಿದ್ರೆ ನಾವಿಲ್ಲಿ ಬದುಕಿರೋಕ್ಕಾಗಲ್ಲಮ್ಮ. ಪೋಯದ ಮೆಕ್ಕಡಿಕೆ ನಾವೆಲ್ಲಿ ಹೋಗೋಣ ಹೇಳು, ಎಲ್ಲಾದರೂ ಹೊರಟೋಗ್ಬೇಕಾ ನಾವು? ಏನೋ ನಾವಿರೋದು ಬೇಡ ಅನ್ನೋದಕ್ಕೋಸ್ಕರ ನೀನು ಈ ರೀತಿಯಾಗಿ ಪೊಮ್ಮನ್ ಲೇಖ ಪೊಗಪೆಟ್ರಿ ಅಂತ ಒಂದು ಗಾದೆ ಮಾತಿದೆ ತೆಲುಗಿನಲ್ಲಿ. ಅಂದರೆ ಬಾಯಲ್ಲಿ ಹೋಗು ಅನ್ನಲ್ಲ, ಆದರೆ ಅವರು ಅಲ್ಲಿ ಇರೋಕ್ಕಾಗಬಾರ್ದು, ಆ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದೀರಮ್ಮ ನೀನು ಮಂಜುಳವಾಣಿ ನೀನು. ಪೋಯದ ಮೆಕ್ಕಡಿಕೈ ನಾವೆಲ್ಲಾದರೂ ಹೊರಟೋಗ್ಬೇಕಮ್ಮ ತಾಯಿ. ಮಾಯನ ಅನ್ನಲ ಸುರಭುಲಾನ ಮಂಜುಳವಾಣಿ, ಸುರಭಿಗಳು ಅಂತಂದರೆ ಹಸುಗಳು, ಆ ನಂದಪ್ರಭುಗಳ ಹಸುಗಳ ಮೇಲೆ ಆಣೆ, ನಾವಿಲ್ಲಿರಬೇಕೋ ಬೇಡವೋ, ನಿನ್ನ ಮಗನಿಗೆ ಬುದ್ಧಿ ಹೇಳ್ತೀಯೋ ಇಲ್ವೋ, ನೀವೇನೋ ಪುಣ್ಯವಂತರು, ನಾವಿಲ್ಲಿ ಇವನು ಇಷ್ಟು ಕಾಟ ಆದರೆ ನಾವಿಲ್ಲಿರೋಕ್ಕೆ ಆಗೋದೇ ಇಲ್ಲ ತಾಯಿ. ಕಡುಲಚ್ಚಿಗಳಿಗೆ ನೇನಿಂಗುಡು ತುರುಗಟ್ಟು ದುರುಗಾಕ ಗೊಡುಗುಲು ನಗುಚುನ್ ಬಡುಗುಲವಾಡಲ ಪೈಂಬಡ ಬಿಡುತ್ತುರೇ ರಾಕ ಅಂತಲೆಂದು ವಿಮಲೇಂದು ಮುಖಿ. ಅಮ್ಮ, ವಿಮಲ ಇಂದುಮುಖಿ ಆದಂತಹ ನೀವೇನೋ ಪ್ರಭುಗಳು, ಕಡುಲಚ್ಚಿಗಳಿಗೆ ನಿಮಗೇನೋ ಲಕ್ಷ್ಮೀ ಕಟಾಕ್ಷ ಆಗಿದೆ ತಾಯಿ, ನೀವು ರಾಜರು, ಎಷ್ಟೋ ಸಂಪತ್ತಿದೆ ನಿಮಗೆ. ಆ ಗುಡುದುರು ಕಟ್ಟುದುರು, ನಿಮ್ಮ ಒಂದು ಅದೃಷ್ಟದ ಪ್ರಕಾರ ನಿಮ್ಮ ಮನೆಗಳಲ್ಲಿ ಚೆನ್ನಾಗಿ ಔತಣಗಳನ್ನು ಮಾಡಿಕೊಂಡು ಚೆನ್ನಾಗಿ ಒಳ್ಳೊಳ್ಳೆ ಭಕ್ಷ್ಯ ಭೋಜಗಳನ್ನು ಮಾಡಿ ಊಟ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕಟ್ಟಿದ್ರು ಒಳ್ಳೊಳ್ಳೆ ಉತ್ತಮವಾದ ವಸ್ತ್ರಗಳನ್ನು ಉಟ್ಕೊಳ್ಳಿ. ಅದಲ್ಲದೆ ಕೊಡುಕುಲ ನಗುಚುನ್, ನಿನ್ನ ಮಕ್ಕಳು ಈ ರೀತಿಯಾಗಿ ಮಾಡ್ತಾ ಇದ್ದರೆ, ಈ ರೀತಿ ಬಡುಗುಲವಾಡಲಂಬೈ ಬಡ ಬಿಡುತ್ತುರೆ, ನಿಮ್ಮ ಮನೇಲಿ ನಿನ್ನ ಮಗ ನಿನಗೆ ಮುಚ್ಚಿಟೆ, ನಿನ್ನ ಮಗ ನಿನಗೆ ಮುದ್ದು, ಅವನಿಗೆ ಚೆನ್ನಾಗಿರೋ ಪಾಯಸ ಗೀಸ ಏನೇನು ಬೇಕಾದರೂ ಮಾಡಿ ಬಡಿಸು, ಅವನಿಗೆ ಒಳ್ಳೆ ಬಟ್ಟೆಗಳು ತೋರಿಸು. ರಾಜರು ಅದೃಷ್ಟಕ್ಕೇನು ಕೊರತೆ, ದುಡ್ಡಿಗೇನು ಕೊರತೆ ನಿಮಗೆ, ಹೇಗೆ ಬೇಕಾದ್ರೂ ಸಾಕು. ಅದು ಬಿಟ್ಬಿಟ್ಟು ಈ ರೀತಿ ಬಡುಗುಲವಾಡಲ ಪೈ ಬಡ ಬಿಡುತ್ತರೆ. ಅಷ್ಟೇ ಅಲ್ಲದೆ ಈ ರೀತಿ ನಿನ್ನ ಮಕ್ಕಳನ್ನು ಬಡವರ ಮನೆ ಮೇಲೆ ಹೋಗಿ ಅಲ್ಲಿ ಧ್ವಂಸ ಮಾಡಿ ಎಲ್ಲರನ್ನೂ ಗೋಳು ಹೊಯ್ಕೊಳ್ಳೋಕ್ಕೆ ಕಳಿಸ್ತಾರ ತಾಯಿ. ನಾವು ಬಂದು ಹೇಳ್ತಾ ಇದ್ದರೆ ನಿನಗೆ ನಗ್ತಿಯಲ್ಲ ನೀನು, ಏನಿದು ನ್ಯಾಯನಾ?
ನೀವೇನೋ ಪುಣ್ಯವಂತರಪ್ಪ, ನಿಮಗೇನು ತೊಂದರೆ ಇಲ್ಲ. ನಮ್ಮಂಥವ್ರ ಮೇಲೆ ನಿನ್ನ ಮಗನ್ನ ಬಿಡ್ತೀಯಲ್ಲ, ಈ ರೀತಿಯಾದಂಥ ಚೇಷ್ಟೆಗಳನ್ನ ಮಾಡೋಕ್ಕೆ ನಮಗೆ ಹೇಗೆ ನ್ಯಾಯ ಹೇಳ್ತೀಯೋ ಹೇಳು. ಈಗ ಕಲಕಂಠಿ ಮಾವಾಡ ಗರಿತಲ ಮೆಲ್ಲ ನೀ ಪಟ್ಟಿರಾಗಲಡನೆ ಪಾಲು ಪೆರುಗುಲಿಂಡ್ಲ లోపల నిడియేం మెల్లంతనద్రోధనద్రోవ జూచుచో నెప్పుడు సొచ్చినాడో తలుపుల ముద్రలు తాళంబులను బెట్టి ఉన్నంచందంబు నన్నున్న వరయనొక ఇంటిలో నాడునొక ఇంటిలోంబాడునొక ఇంటిలో నవ్వునొకటందిట్టు నొకట వెక్కిరించు నొక్కచో మృగపక్షి ఘోషణములు పరగజేయు ఇట్లు చేసి వెనుక నెక్కడంబోవున్ కానరాడు రిత్త కడవలుండు. ಓ ಯಶೋದಮ್ಮ, ಮಾ ವಾಡಗರಿತಲ ಮೆಲ್ಲ ಅಂದರೆ ನಾವೆಲ್ಲ ಈ ಬೀದಿನಲ್ಲಿರ್ತಕ್ಕಂಥ ನಾವೆಲ್ಲ ಹೆಣ್ಣುಮಕ್ಕಳು ಕೂಡ ನೀ ಪಟ್ಟಿರಾಗಲಡನಿ, ಈಗಲೋ ಆಗಲೋ ಬರ್ತಾನೆ ಇವನು. ದಿನ ಅಭ್ಯಾಸ ಆಗೋಗಿದ್ದಿಲ್ಲ, ಒಂದು ದಿನ ಉದ್ಯೋಗವೇ ಅದು. ಒಬ್ಬೊಬ್ಬರ ಮನೇಲಿ ಒಂದೊಂದು ಕದ್ಕೊಂಡು ಒಬ್ಬೊಬ್ಬರ ಮನೇಲಿ ಒಂದೊಂದು ತೀಟೆ ಮಾಡ್ಕೊಂಡು ಹೋಗೋದು. ಓಹೋ, ಇನ್ನು ಇವನು ಬರ್ತಾನೆ, ಇವನು ಬರೋ ಹೊತ್ತಾಯ್ತು, ಮನೆಯಲ್ಲಿ ತಿನ್ನೋ ತಿಂಡಿ ಗಿಂಡಿ ಎಲ್ಲ ತಿಂದುಬಿಟ್ಟು ಇನ್ನು ಹೊರಡ್ತಾನೆ ಇನ್ನು ಬೀದಿಲು ಮನೆಗೂ ಅಂತಂದ್ಬಿಟ್ಟು ಎಲ್ಲರೂ ಏನು ಮಾಡಿದ್ರು, ನೀ ಪಟ್ಟಿರಾಗಲಡನಿ, ನಿನ್ನ ಮಗ ಬರ್ತಾನೆ ಅಂತ ಹೇಳಿಬಿಟ್ಟು ಪಾಲು ಪೆರುಗುಲು ಇಂಡ ಲೋಪಲ ನಿಡಿಯೇ, ಹಾಲು ಮೊಸರು ಎಲ್ಲ ಮನೆಗಳಲ್ಲಿ ಉತ್ತುಗಳಲ್ಲಿ ಅಂದರೆ ಮೇಲ್ಗಡೆಗೆ ಭದ್ರವಾಗಿ ಎಲ್ಲ ಮೇಲಿಟ್ಬಿಟ್ಟು ಅವನಿಗೆ ಸಿಗಬಾರ್ದು ಅಂತ ತನ್ನ ದ್ರೋವ ಜೂಚುಚೂನ್, ನಾವೆಲ್ಲ ಅವನ ದ್ರೋವ ಅಂದರೆ ಅವನ ಬರೋ ದಾರಿನೇ ಕಾಯ್ತಾ ಇದ್ದೀವಿ. ಈ ಕಡೆ ಬರ್ತಾನೋ ಆ ಕಡೆ ಬರ್ತಾನೋ, ಹಿತ್ತಲಿಂದ ಧುಮುಕ್ತಾನೋ, ಮಾಡಿ ಹತ್ತಿಬಿಟ್ಟು ಮೇಲಿಂದ ಗವಾಕ್ಷಿಯಿಂದ ಇಳಿತಾನೋ, ಏನು ಮಾಡ್ತಾರೋ ಅಂತ ನಾವು ನೋಡ್ತಾ ಇದ್ರೆ ಎಪ್ಪಡು ಸೊಚ್ಚಿನಾಡೋ, ನಾವೆಲ್ಲ ಇಷ್ಟೊಂದು ಜನ ಕಾಯ್ತಾ ಇದ್ದೀವಿ ಆ ಕಡೆ ಬಂದ ಈ ಕಡೆ ಬರ್ತಾನ ಅಂತ. ಅದು ಯಾವಾಗ ಬರ್ತಾನೋ ತಾಯಿ. ತಲಪುಲು ಮುದ್ರು ತಾಳಂಬುಲನು ಬೆಟ್ಟಿ ಉನ್ನ ಚಂದಂಬುನನ್ನುನ್ನ, ನಾವು ಹಾಕಿರೋ ಬಾಗಿಲು ಹಾಗೇ ಇದೆ, ಚಿಲ್ಕಗಳು ಹಾಗೇ ಇದೆ, ತಾಳಂಬುಲು ಅಂತಾರೆ ಬೀಗಗಳು ಕೂಡ ಹಾಕ್ಬಿಟ್ಟಿದ್ದೀವಿ, ಅದು ಕೂಡ ಹಾಗೇ ಇದೆ. ಇದ್ದರೆ ಹೊರೇನೊಕ ಇಂಟಿಲೋ ನಾಡು, ಏನು ಮಾಡ್ತಾನೆ, ಒಬ್ಬರ ಮನೆಗೆ ಬರ್ತಾನೆ, ಅಲ್ಲ ಆಡ್ತಾನೆ, ನರ್ತನ ಮಾಡ್ಕೊಂಡು ಬರ್ತಾನೆ. ಒಕ ಇಂಟಿಲೋ ಪಾಡು, ಒಂದು ಮನೆಯಿಂದ ಹಾಡು ಕೇಳಿಸುತ್ತೆ ಒಂದು. ಒಕ ಇಂಟಿಲೋ ನೋವು, ಒಂದು ಮನೆಯಿಂದ ಒಂದು ನಗೆ ಕೇಳುತ್ತೆ. ಒಕಟಿಂದಿಟ್ಟು, ಒಂದು ಮನೇಲಿ ಹೋಗ್ತಾನೆ, ಆ ಕಡೆ ಮನೆಯಿಂದ ಬೈತಾ ಇರೋದು ಕೇಳಿಸುತ್ತೆ ನಿನ್ನ ಮಗ. ಒಕಟೆ ವೆಕ್ಕಿರಿಂಚು, ಒಬ್ಬರ ಮನೇಲಿ ಅವ್ರನ್ನ ವೆಕ್ಕಿರಿಸೋದು ಅಂತ ಹೇಳ್ತೀವಿ, ಅಂದರೆ ಅವ್ರನ್ನ ಒಂದು ವಿಕಟ ಹಾಸ್ಯ ಮಾಡಿಕೊಂಡು ನಗೋದು. ಅಕ್ಕಕೊಚೋ ಮೃಗ ಪಕ್ಷಿ ಘೋಷಣ ಮೂಲು ಪರಗಜೇಯು, ಇನ್ನೊಂದು ಮನೆಯಿಂದಲ ಏನೋ ಬೇರೆ ಬೇರೆ ಥರ ಮಿಮಿಕ್ರಿ ಮಾಡ್ತಾನೆ. ಬೇರೆ ಬೇರೆ ಮೃಗಗಳು, ಪಕ್ಷಿಗಳು, ಕೋತಿ, ಹುಲಿ, ಆ ಥರ ಎಲ್ಲ ಶಬ್ದಗಳು ಮಾಡ್ತಾನಮ್ಮ. ಅದನ್ನೇನು ಮಾಯಗಾರನೋ ನಿನ್ನ ಮಗ. ಬೇರೆ ಬೇರೆ ಥರ ಕೂಗ್ತಾನೆ. ಒಬ್ಬರ ಮನೆಗೆ ಹೋಗಿ ಮಿಯಾವ್ ಅಂದರೆ ಬೆಕ್ಕು ಬಂತೇನೋ ಅಂದ್ಕೊಂಡು ಅವಳು ಈ ಕಡೆ ಹೋಗೋಷ್ಟೊತ್ತಿಗೆ ಈ ಕಡೆ ಇವನು ಎಲ್ಲ ಎತ್ಕೊಂಡು ಹೋಗಿರ್ತಾನೆ. ಪರಗಜೆ ಇಟ್ಲು ಸೇಸಿ ವೆನಕ ನೆಕ್ಕಡಂಬೋವನು, ಈ ರೀತಿ ಒಬ್ಬೊಬ್ಬರ ಮನೇಲಿ ಒಂದೊಂದು ತೀಟೆ ಮಾಡಿ ವೆನಕ ಎಕ್ಕಡಬೋವನು, ಎಲ್ಲಿ ಹಿಡ್ಕೊಳ್ಳೋಣ ಅವನ್ನ ಅಂತ ನಾವೆಲ್ಲ ಇಲ್ಲೆಲ್ಲ ನೋಡ್ತಾ ಇದ್ರೆ ಯಾರ ಕಣ್ಣಿಗೂ ಸಿಗ. ಆ ಪರಮಾತ್ಮ ಎಷ್ಟೋ ಋಷಿಮನೆಗಳು ಯುಗಾಂತರಗಳ ಕಾಲ ಸತ್ರಗಳು ಅಂತಂದರೆ 1000 ವರ್ಷಗಳ ಕಾಲ ನಡೀತಕ್ಕಂಥ ಯಜ್ಞಯಾಗಾದಿಗಳನ್ನು ಮಾಡಿದ್ರೂ ಸಿಗಲಿಲ್ಲ, ಧ್ಯಾನಕ್ಕೂ ಸಿಗಲ್ಲ. ಎದುರಿಗೆ ಒಬ್ರಿಗಾದ್ರೂ ಕೈಗೆ ಸಿಕ್ಕ ಅನ್ನೋ ಹಾಗಿಲ್ಲ, ಆದರೆ ಭಕ್ತರಿಗೆ ಸಿಗ್ತಾನೆ. ಇಲ್ಲಿ ಈ ಗೋಪಿಕಾ ಸ್ತ್ರೀಯರಿಗೆಲ್ಲ ಇಷ್ಟು ಸುಲಭನಾಗಿ ಸಿಗ್ತಾ ಇದ್ದಾನೆ. ಇಟ್ಲು ಸೇಸಿ ಮಿನಕ ಎಕ್ಕಡಂಬೋವನೋ ಕಾನರಾಡು, ಎಲ್ಲಿ ಹೋಗ್ತಾನೆ ಅನ್ನೋದೇ ಗೊತ್ತಾಗಲ್ಲಮ್ಮ. ಇವನು ಮಾಯಗಾರ. ಆ ಮನೆಗೆ ಬರ್ತಾನೆ, ಕೂಗ್ತಿರ್ತಾನೆ, ಈ ಮನೇಲಿ ಬಂದೇನೋ ಅಲ್ಲಿಂದ ಹಾಡು ಕೇಳ್ತಾ ಇದೆ ಅಂತ ನಾವು ಈ ಕಡೆ ಪರವಾಗಿಲ್ಲಪ್ಪ, ನಮ್ಮ ಮನೆಗೆ ಇನ್ನೂ ಬಂದಿಲ್ಲ ಅಂದರೆ ಇಲ್ಲಾಗಲೇ ಏನೋ ಧ್ವಂಸ ಮಾಡಿ ಹೋಗಿರ್ತಾನೆ. ರಿತ್ತ ಕಡವಲುಂಡು, ಆಯಿತು ಇಷ್ಟು ಜನ ಕಾದ್ಕೊಂಡಿದ್ವಾ, ಬಾಗಿಲುಗಳು ಹಾಕಿದ್ವಾ, ಎಲ್ಲ ಮಾಡಿದ್ವಾ, ಇಷ್ಟೆಲ್ಲ ಚೇಷ್ಟೆ ಮಾಡಿದ್ವಾ, ಕಡೇನಲ್ಲಿ ನಾವು ನೋಡಿದ್ರೆ ರಿಕ್ತ ಕಡವುಲು, ರಿಕ್ತ ಅಂದರೆ ಎಲ್ಲ ಬರಿದಾಗಿದೆ. ಹಾಲುಗಳು, ಮೊಸರುಗಳು, ಬೆಣ್ಣೆಗಳು ಎಲ್ಲ ನುಂಗಿ ಹೊರಟು ಹೋಗಿದ್ದಾನಮ್ಮ. ಇಷ್ಟು ತೀಟೆ ಮಾಡ್ತಾನೆ ಎಲ್ಲರ ಮನೇಲಿ. ಒಬ್ಬರ ಮನೆಯಲ್ಲ ಈ ಒಂದು ಆಟ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡ್ತಾನೆ. ಕಡೆಯಲ್ಲಿ ರಿತ್ತ ಕಡವಲು ಉಂಡು, ಎಲ್ಲರ ಮನೇಲೂ ನೋಡಿದ್ರೆ ಎಲ್ಲ ಬಾಗಿಲುಗಳು ಹಾಕಿದ ಬಾಗಿಲು ಹಾಗೇ ಇದೆ, ಬೀಗಗಳು ಹಾಗೇ ಇದೆ. ನೋಡಿದ್ರೆ ಇವನ್ ಗಲಾಟೆಗಳು ಮಾತ್ರ ಆ ಮನೆಯಿಂದ ಈ ಮನೆಯಿಂದ ಕೇಳಿಸ್ತಾ ಇದೆ. ಕಡೆಯಲ್ಲಿ ತೆಗೆದು ನೋಡಿದ್ರೆ ಬರೀ ಖಾಲಿ ಮಡಕೆಗಳು ಕುಡಿಕೆಗಳು ಮಾತ್ರ ಇದೆ. ಅದರೊಳಗಿದ್ದಂಥ ಹಾಲು ಮೊಸರುಗಳೆಲ್ಲ ನೈವೇದ್ಯವಾಗಿ ಹೋಗಿದೆ.
తరుణి ఒకతే పెరుగుంద్రచ్చుచుంతుది వంగి వెన్నదీయ ఒదిగి వెనుకంగదిసి మగువం నీసుతుండు మగ పొండు ములుసేయ ಸಾಗಿನಾಂಡು ತಗದೆ ಚಕ್ಕಂಜೇಯ. ನೋಡಮ್ಮ, ಇನ್ನ ಒಬ್ಬಳು ಬಂದ್ಲು ನೋಡ್ತಾಯಿ. ಗೋಕುಲದಲ್ಲಿ ಎಷ್ಟು ಜನ ಇದೀವೋ ಒಬ್ಬೊಬ್ಬರಿಗೆ ಒಂದಂತೂ ರೀತಿಯಾದ ಚೇಷ್ಟೆ ಮಾಡ್ತಾನಲ್ಲ ನಿನ್ನ ಮಗ. ಈ ತರುಣಿ ಇದ್ದಾಳಲ್ಲ, ಇವಳು ಒಕತೇ ಪೆರುಗುಂ ದ್ರಚ್ಚುಚು. ತ್ರಚ್ಚು ಅಂದರೆ ಮೊಸರು ಕಡಿಯೋದು, ಬೆಣ್ಣೆ ತೆಗಿಯೋಕ್ಕೆ ಕಡಿಯೋದು ಅಂತ ಹೇಳ್ತೀವಲ್ಲ, ಆ ಕಡೆಗೋಲಿಟ್ಟು ಮೊಸರು ಕಡ್ದಿದ್ದಾಳೆ. ದ್ರಚ್ಚುಚುಂ ಆಯಿತು, ಎಲ್ಲ ಮೊಸರು ಕಡ್ದಿದ್ದಾಯಿತು. ಚರ್ನಿಂಗ್ ಅಂತ ಹೇಳ್ತೀವಲ್ಲ, ಮೊಸರು ಕಡ್ದೇ ಆಯಿತು. ತುದಿ ಬಂಗಿ ವೆನ್ನದೀಯ, ಬಗ್ಗಿ ಹೀಗೆ ದೊಡ್ಡ ದೊಡ್ಡ ಪಾತ್ರೆಗಳು ಕೆಳಗಡೆ ಹೀಗೆ ಕೆಳಗೆ ಇಟ್ಕೊಂಡ್ಲು. ಬಗ್ಗಿ ಎಲ್ಲ ಬೆಣ್ಣೆನೂ ತೆಗೆಯೋಣ ಅಂತ ಅವಳ ಗಮನವೆಲ್ಲ ಆ ಕಡೆ ಇದೆ. ಬೆಣ್ಣೆ ತೆಗೆಯೋದ್ರ ಕಡೆನೇ ಅವಳ ಗಮನ ಇದೆ. ಬಗ್ಗಿ ಬೆಣ್ಣೆ ತೆಗಿತಾ ಇದ್ರೆ ಒದಗಿ ವೆನುಕಂಗದಿಸಿ ಹಿಂದಲಿಂದ ಬಂದುಬಿಟ್ಟು ನೀ ಸುತುಂಡು ಮಗಪೊಂಡು ಮುಲುಸೇಯ ಬಂದು ಅವಳ ಕುಚಗಳಿಗೆ ಸ್ತನಗಳಿಗೆ ಕೈ ಇಡ್ತಾನಲ್ಲ ಇವನು ನಿನ್ನ ಮಗ. ಒಳ್ಳೆ ಗಂಡಸ್ ಚೇಷ್ಟೆ ಮಾಡ್ತಾನಲ್ಲ. ಈ ತರಹ ಎಲ್ಲ ಮಾಡಿದ್ರೆ ಏನಮ್ಮ ಮಾಡೋಣ? ತಗದೆ ಚಕ್ಕಂಜೆಯ ಒಂದು ಸ್ವಲ್ಪ ಬುದ್ಧಿ ಹೇಳಬಾರ್ದ ನೀನು? ಅವನಿಗೊಂದು ಸ್ವಲ್ಪ ಬುದ್ಧಿ ಹೇಳು ತಾಯಿ. ನಾ ಕೊಡುಕುನು ನಾ ಕೋಡಲು ಏಕತಮುನಂಬೆನಂಗ ಪಾಮುನಿ ತಂಡು ವೈವಂ ಗೋಕಲೆರುಂಗಕ ಪಾರಿನಂ ಗೂಕಲಿಡೆನ್ ನೀಸು ತುಂಡು ಗುಣಮೇ ಗುಣಾಢ್ಯ. ಹೇ ಗುಣಾಢ್ಯ, ಒಳ್ಳೆಯ ಗುಣ ಇರ್ತಕ್ಕಂತಹವರಲ್ಲೇ ಆಢ್ಯಳು, ಗೌರವಪೂರಿತವಾದಂತಹವಳು, ಗೌರವಾನ್ವಿತಳು ನೀನು. ಅಂತಹವಳು ನಿನ್ನ ಮಗ ನೋಡಿ ಈ ರೀತಿಯಾಗಿ ಮಾಡ್ತಾನೆ. ಅವನ ವಯಸ್ಸಿಗೆ ಮೀರಿದ ಚೇಷ್ಟೆ ಮಾಡ್ತಾನೆ. ನಾ ಕೊಡುಕುನು ನಾ ಕೋಡಲು ಏಕತಮುನಂಬೆನಂಗ, ನನ್ನ ಮಗ ಸೊಸೆ ಇಬ್ಬರು ಏಕಾಂತದಲ್ಲಿರಬೇಕಾದ್ರೆ ಪಾಮುನ್ನಿ ತಂಡು ವೈವಂ, ಹಾವನೆತ್ತಿ ಅವರ ಇದರೊಳಗೆ ಅವರು ಏಕಾಂತದಲ್ಲಿರಬೇಕಾದ್ರೆ ಅಲ್ಲಿಗೆ ಅದು ಹೇಗೆ ಹೋದ್ನೋ ಹಾವೆತ್ತಿ ಬಿಸಾಟಿದ್ದಾನೆ. ಕೋಕಲೆರುಂಗಕ ಪಾರಿನಂ, ಅವರು ಸದ್ಯ ಕೋಕಲು ಅಂತಂದರೆ ವಸ್ತ್ರದ ಮೇಲೆ ಕೂಡ ಪರಿವೇ ಇಲ್ಲದೆ ಅವರು ಹೊರಗಡೆ ಓಡೋದ್ರೆ ಗೂಕಲಿಡನ್ ಕಿರ್ಚ್ಕೊಂಡು, ಗೂಕಲು ಅಂತಂದರೆ ಚೆನ್ನಾಗಿ ಕಿರ್ಚ್ಕೊಂಡು ಅಹಹ ಅಹಹ ಅಂತ ಕೇಕೆ ಹಾಕ್ಕೊಂಡು ನಗ್ತಾನಲ್ಲ ನೀ ಸುತುಡು. ಗುಣಮೇ, ಇದೇನಾದರೂ ನಿನ್ನ ಗುಣವತಿಯಾದ ನಿನ್ನ ಮಗನ ಗುಣ ಅಂತ ಹೇಳಲಿಕ್ಕಾಗತ್ತಾ ತಾಯಿ? ಇದು ಈ ರೀತಿ ಮಾಡ್ತಾನೆ. ಗುಣಮೇ, ಇದೊಂದು ಒಳ್ಳೆ ಲಕ್ಷಣವಾ ಇದು? ನೀನೇ ಹೇಳು ತಾಯಿ ಅಂತ ಕೇಳ್ತೆ. ತೆರವ ಒಕತೆ ನಿದ್ರಿಂಪಂಗ ನೇರಿಂಗಟ್ಟಿನ ಒಲುವ ವೀರ್ಚಿ ನೇಟಗು ತೇಲುಂಗರಿಪಿಂಚಿ ನೀ ಕುಮಾರುಡು ಬೆರಚುಚು ನದಿ ಪರವ ನಗಿಯೇ ವಿಹಿತಮೇ ಸಾಧ್ವಿ. ಏನಮ್ಮ ಈ ತರಹ ಮಾಡ್ತಾನೆ? ತೆರವ ಒಕತೆ ನಿದ್ರಿಂಪಂಗ, ಇವ್ರ ಮನೇಲಿ ನೋಡಮ್ಮ, ನಮ್ದೆಲ್ಲ ಆಯ್ತಲ್ಲ, ಈಗ ಈ ಮನೆ ಮಗಳು ಹೇಳ್ತಾಳೆ ಕೇಳು ತಾಯಿ. ಒಕತೇ ನಿದ್ರಿಂಪಂಗ, ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ಲು ಇವಳು. ನೆರಿಗಟ್ಟಿನ ಒಲುವ ವೀಡ್ಚಿ, ಒಲುವ ಅಂತಂದರೆ ದೊಡ್ಡದಾದಂತಹ ನೆರಿಗಟ್ಟಿನ ಕೊಂಡಿ ಎತ್ತುಕೊಂಡಿದೆ, ಚೆನ್ನಾಗಿ ದಪ್ಪಕ್ಕೆ ಬಲ್ತಿರೋ ಚೇಳು, ತೇಲು ಅಂದರೆ ಚೇಳು. ಆ ಚೇಳನ್ನು ತಂದು, ದೊಡ್ಡ ಕೊಂಡಿ ಇರತಕ್ಕಂಥ ಚೇಳು ತಂದು ಇವಳು ಮಲಗಿದ್ರೆ ಇವಳ ಮೇಲೆ ಬಿಟ್ಟು ಕರೆಸಿದಾನಲ್ಲ. ಗರಿಪಿಂಚಿ ನೀ ಕುಮಾರುಡು ಬೆರಚುಚು ನದಿ ಪರವ, ಅವಳು ಹೆದರ್ಕೊಂಡು ಓಡ್ ಹೋದರೆ ನಗಿಯ ವಿಹಿತಮೇ ಸಾಧ್ವಿ. ಈ ರೀತಿ ಒಬ್ಬರಿಗೆ ತೊಂದರೆ ಕೊಟ್ಟುಬಿಟ್ಟು ಅವ್ರಿಗೆ ಚೇಳು ಕೈಲಿ ಕಚ್ಚಿಸಿ ಅವಳು ಹೆದರ್ಕೊಂಡು ಆಚೆ ಓಡ್ ಹೋದರೆ ನಗ್ತಾನಲ್ಲ, ನೀನೇನೋ ಸಾಧ್ವಿ ಶಿರೋಮಣಿ. ನಿನ್ನ ಮಗ ಅದು ಏನೇನು ಚೇಷ್ಟೆ ತೋಚುತ್ತೋ ಅವನಿಗೆ, ಅದು ಇನ್ನೇನೇನು ಮಾಡ್ತಾನೋ ತಾಯಿ ನೋಡು. ನಾ ಪಟ್ಟಿ ಪೊಟ್ಟ ನಿಂಡಂಗ ಬೈಪಡಿ ನೀ ಪಟ್ಟಿ ಬೆನ್ನ ಬಾನೆಂಡಿಡಿ ನಾಂಡು ಪಿರಿಬೆಡಲದು ವಾನಿಂಜು ಪೆದನೆ ಮೈನ ನೀವೇ ಜುಮ್ಮುಲ ತಾಂಗಿ. ಅಮ್ಮ ತಾಯಿ, ಇನ್ನೆಷ್ಟು ರೀತಿ ತೀಟೆ ಮಾಡ್ತಾನೆ ನಿನ್ನ ಮಗ. ನಾ ಪಟ್ಟಿ ಪೊಟ್ಟ ನಿಂಡಂಗ, ನನ್ನ ಮಗ ಊಟ ಮಾಡಿದ್ದಾಗಿತ್ತು. ಪಟ್ಟಿ ಅಂದರೆ ಮಗ ಅಥವಾ ಮಗಳು. ನಾ ಪಟ್ಟಿ ಪೊಟ್ಟ ನಿಂಡಂಗ, ನನ್ನ ಮಗ ತಾನೇ ಊಟ ಮಾಡಿದ್ದ. ಆದರೂ ಬಿಡದೆ ನಿನ್ನ ಮಗ ಏನು ಮಾಡ್ದ? ಬೈಪಡಿ ಮೇಲೆ ಬಿದ್ದು ನೀ ಪಟ್ಟಿ ಅಂದರೆ ನಿನ್ನ ಮಗನಾದ ಈ ಕೃಷ್ಣ ವೆನ್ನ ಬಾನೆಂಡಿಡಿನಾಡು, ಆ ಪಾತ್ರೆ ತುಂಬ ಏನೀಗಿನ ಹಾಗೆ ಇಷ್ಟಿಷ್ಟೇ ದಪ್ಪ ಬೆಣ್ಣೆ ತೆಗಿತಾ ಇದ್ರಾ ಗೊಲ್ಲರು, ಚೆನ್ನಾಗಿ ಒಂದು ದೊಡ್ಡ ಮುದ್ದೆ ಬೆಣ್ಣೆ ಇತ್ತು. ಅವನು ಆಗ್ತಾನೆ ಊಟ ಮಾಡಿ ಕೂತಿದ್ದಾನೆ.
ಆ ಇದ್ದಂಥ ಬಾನಿ ಅಂತ ಹೇಳ್ತಾರೆ, ದೊಡ್ಡ ಬೇಸನ್ ರೀತಿದ್ದು, ಅದರ ತುಂಬ ಬೆಣ್ಣೆ ಇತ್ತಂತೆ. ಅದನ್ನು ಇವನು ಬಾಯೊಳಗೆ ತುರುಕ್ತಾನೆ ಇದ್ದಾನಂತೆ, ನುಂಗು ನುಂಗು ನುಂಗು, ಇನ್ನೂ ಕೊಡ್ತೀನಿ ನುಂಗು ಅಂತ. ಇಡಿನಾಡು ಬಾನೆಂಡು ಇಡಿನಾಡು. ನನ್ನ ಮಗನ ಬಾಯಿ ತುಂಬ ಆ ಬೇಸನಲ್ಲಿ ಇದ್ದಿದ್ದ ಬೆಣ್ಣೆ ಎಲ್ಲ ತುರುಕಿ ತಿನ್ನು ಅಂತ ತುರುಕಿದಾನಮ್ಮ. ಊಪಿರಿ ಬಿಡಲದು, ಅವನು ಉಸಿರಾಡೋಕ್ಕಾಗ್ತಾ ಇಲ್ಲ. ಇವನು ಬಿಡ್ತಾ ಇಲ್ಲ ನಿನ್ನ ಮಗ. ಜೂಪೆದನ್ ಏಮೈನಾ ನೀವೇ ಚುಮ್ಮಲ್, ನನ್ನ ಮಗನಿಗೆ ಏನಾದರೂ ಆದರೆ ನೋಡು, ಉಸಿರು ಬಿಡೋಕ್ಕಾಗ್ತಾ ಇಲ್ಲ ಅವನಿಗೆ. ಇಷ್ಟು ಒಂದು ಬೇಸನ್ ಬೆಣ್ಣೆ ತುರುಕಿದಾನೆ ನಿನ್ನ ಮಗ, ಉಗಿಯೋಕ್ಕಾಗದೆ ಇರೋಂಗೆ ಮೇಲೆ ಕೂತಿದ್ದಾನೆ. ಕೂತು ತುರುಕಿದಾನೆ, ಅವನು ಉಸಿರು ಕೂಡ ಆಡೋಕ್ಕಾಗ್ತಾ ಇಲ್ಲ. ನನ್ನ ಮಗನಿಗೆ ಏನಾದರೂ ಆದರೆ ನಿನ್ನೇ ಜವಾಬ್ದಾರಿ. ಮಕ್ಕಳು ಮಾಡ್ತಕ್ಕಂಥದ್ದಕ್ಕೆ ತಂದೆ ತಾಯಿ ಜವಾಬ್ದಾರಿ ಆಗಬೇಕಾಗುತ್ತೆ, ಉತ್ತರ ಕೊಡಬೇಕಾಗುತ್ತೆ. ಆ ರೀತಿಯಾಗಿ ನ್ಯಾಯ ಕೇಳಲಿಕ್ಕೆ ಎಲ್ಲ ಗೋಪಿಕಾಸ್ತ್ರೀಯರು ಬಂದಿದ್ದಾರೆ. ನಮ್ಮಿನಿದುರ ಪೋವನ ಪಟ್ಟಿಂಚು ಚುಮಾಲೇಗತೋ ಕಂತೋಡಲೀಲಂಗಟ್ಟಿ వీధులందు తోలే వెలదిని కోమరుండు రాచబిడ్డండైన ಅವ್ವ ಮೇಲೆ. ಅಮ್ಮ, ನಿನ್ನ ಮಗ ಏನೇನು ಮಾಡ್ತಾನೆ? ರಾಚಬಿಡ್ಡಂಡೈನ ಅವ್ವ ಮೇಲೆ. ನಿನ್ನ ಮಗ ಏನೋ, ನೀವೇನೋ ನಂದಗೋಪ ರಾಜ, ಈ ಗೋಕುಲಕ್ಕೆಲ್ಲ ಪ್ರಧಾನ ಅವನು. ಅವನ ಮಗ ಆದರೆ ಏನು ಈ ಥರ ಮಾಡ್ಬೋದಾ? ಈಗಿನ ಈ ಯುಗದ ಧರ್ಮ ಹೀಗೆ. ಏನೋ ನಾಯಕರು ಅನ್ನಿಸ್ಕೊಂಡವರು, ಆಡಳಿತದಲ್ಲಿರ್ತಕ್ಕಂಥವ್ರ ಮಕ್ಕಳು ಏನೇನು ಅನ್ಯಾಯ ಅನಾಚಾರ ಮಾಡಿದ್ರು ಹೋಗುತ್ತೆ, ಮಾಡೋದೇ ಅದು. ಆಗ ಗೋಪಿಕಾಸ್ತ್ರೀಯರು ಬಂದು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎದುರು ನಿಂತು ಪ್ರಜೆಗಳು, ನಿನ್ನ ಮಗ ಏನೋ ರಾಜನ ಮಗ ಇರ್ಬೋದಮ್ಮ, ಆದ್ರೂ ಅವನಿಗೊಂದು ಕಟ್ಟುಪಾಡು ಏನು ಬೇಡವಾ? ರಾಜ ಬಿಡ್ಡಂಡೈನ ಅವ್ವ ಮೇಲೆ. ಪರವಾಗಿಲ್ಲಮ್ಮ, ನಿನ್ನ ಮಗ ರಾಜನ ಮಗ ಆದರೆ ಏನು ಮಾಡಬೇಕಾಗಿದೆ? ಎಷ್ಟೆಷ್ಟು ಥರ ಚೇಷ್ಟೆ ಮಾಡ್ತಾನೆ ನೋಡು. ನಮ್ಮಿನಿದುರ ಪೋವನ ಪಟ್ಟಿಂಚುಚು ಮಾಲೇಗ ತೋಕಂತೋಡ ಲೀಲಗಟ್ಟೆ. ನಮ್ಮ ಮಗ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ನಮ್ಮ. ನಿದ್ದೆ ಮಾಡ್ತಾ ಇದ್ರೆ ಏನು ಮಾಡ್ಬೇಕು ಇವನು? ಅದು ಹೇಗೋ ಒಂದು ಕರುನ ಎಡ್ಕೊಂಬಂದ. ಆ ಕರು ಬಾಲಕ್ಕೂ ಈ ಮಗು, ಮಲಗಿರೋ ಮಗು ಜುಟ್ಟು ಗಂಟು ಹಾಕ್ಬಿಟ್ಟ. ಲೀಲಂಗಟ್ಟಿ ಕಟ್ಬಿಟ್ಟು ವೀತುಲಂದು ದೋಲೆ ವೆಲದಿ, ಆ ಕರುನ ಬೀದಿಗೆ ತೋಲೆ ಅಂದರೆ ಹೊಡೆದ್ಬಿಟ್ಟ. ನಡಿ ಹೇ ಹಚ್ಚ ಹಚ್ಚ ಅಂತ. ಏನಾಗಬೇಕು? ಕರುಗಿರೋ ಬಲಕ್ಕೆ ಅದು ಓಡ್ತಾ ಇದ್ದರೆ ಅದರ ಬಾಲನು ಇವನು ಜುಟ್ಟು ಗಂಟು ಹಾಕಿದ್ರೆ ನಿದ್ದೆ ಮಾಡ್ತಿರೋವನ ಗತಿ ಏನಾಗಬೇಕು? ನಿಜ ಅಮ್ಮ, ನಿನ್ನ ಮಗ ಏನೋ ರಾಜನ ಮಗ, ಆದರೂ ಈ ರೀತಿ ಮಾಡ್ಬೋದಾ ಅಂತ ನೋಡಿ ಎಲ್ಲ ಪ್ರಜೆಗಳು ಬಂದು ದೂರ ಹೇಳ್ತಾ ಇದ್ದಾರೆ. ಮಗುವ ನೀ ಕೋಮರುಂಡು ಮಗವಾರಟು ಬೋವಂಜು ಚಿಮಂತನ ಮುನಕುಂದ ಗಂಜೇರಿ ಪೊಂದು ನಡಿಗೆನು ಜಗಮುಲ ಮುನ್ನಿಟ್ಟಿ ಶಿಶುವು ಸದುವಂಬಡೆನೆ. ಮಗುವ, ಅಮ್ಮ ತಾಯಿ ಯಶೋದೆ, ನೀ ಕೋಮರುಡು, ನಿನ್ನ ಕುಮಾರ ಮಗವಾರಟು ಪೋವಂಜೂಚಿ. ಗಂಡಸರು ಹೇಳ್ತಾರೆ ಮನೆಯಲ್ಲಿ ತಿಂಡಿ ತೀರ್ಥ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೆಲಸಗಳಿರುತ್ತೆ. ನಮ್ಮ ಗಂಡಂದ್ರು ಹೊರಗಡೆ ಹೋಗಿದ್ದನ್ನ ನೋಡ್ತಾನೆ ಇವನು. ಅವರು ಹೋಗೋದನ್ನೇ ಕಾದಿದ್ದು. ಅವ್ರು ಹೋದ ಮೇಲೆ ಬರ್ತಾನೆ ಕಳ್ಳ. ಬಂದೇನಂದ, ಮಂತನ ಮುನಕುಂ ದಗಂಜೇರಿ ಪೊಂದು ನಡಿಗೆನು. ಮಂತನಮು ಅಂತಂದರೆ ಏಕಾಂತಕ್ಕೆ. ಏಕಾಂತದಲ್ಲಿ ಬಂದು ನನ್ನನ್ನು ಸೇರ್ತೀಯ ಅಂತ ಕೇಳ್ತಾನಲ್ಲ ಇವನು. ಜಗಮುಲ ಮುನ್ನು ಇಟ್ಟೆ ಶಿಶುವು ಸದುವಂಬಡನೆ. ಪ್ರಪಂಚದಲ್ಲಿ ಯಾವತ್ತಾದರೂ ಈ ವಯಸ್ಸಲ್ಲಿ ಇಂಥ ಪ್ರಶ್ನೆ ಕೇಳ್ತಕ್ಕಂತಹ ಮಗುವನ್ನು ಈ ಪ್ರಪಂಚದಲ್ಲಿ ಎಲ್ಲಾದರೂ ಕೇಳಿದೀವ ತಾಯಿ? ಎಲ್ಲೂ ಕೇಳಿಲ್ಲಮ್ಮ. ಇದೇನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ವ್ರಾಲಂಗ వచ్చిన నీసతి చూలాలందలంగు మనుడున్ జూలగుటుకునే మూలంబు సెప్పమనే నీ బాలుండు చెప్పదురే సతులు ಪರ್ವೇಂದುಮುಖಿ. ಹೇ ಪರ್ವೇಂದುಮುಖಿ, ಪರ್ವ ಇಂದುಮುಖಿ. ಪರ್ವ ಅಂತಂದರೆ ಪೌರ್ಣಿಮೆ ಚಂದ್ರನಂತೆ ಮುಖ ಇರ್ತಕ್ಕಂತಹ ತಾಯಿ ಅಂದರೆ ಅಷ್ಟು ಪ್ರಶಾಂತ ಸ್ವಭಾವವುಳ್ಳಂಥ ಯಶೋಧಾದೇವಿ. ನಿನ್ನ ಮಗ ಏನು, ಯಾರು ಅವನಿಗೆ ಯಾವುದು ಎಗ್ಗು ಸಿಗ್ಗು ಏನಿಲ್ಲ, ಏನು ಭೇದ ಇಲ್ಲ. ಯಾವ ತಾಯಿ ತೊಡೆ ಮೇಲಾದರೂ ಕೂತ್ಕೋಬೋದು, ಯಾರ ಮನೇಲಾದರೂ ತಿನ್ಬೋದು, ಎಲ್ಲಿ ಬೇಕಾದರೂ ಓಡಾಡ್ಬೋದು. ತನ್ನ ಮನೇಲೇ ಇರಬೇಕು ಅನ್ನೋದೇನಿಲ್ಲ. ನನ್ನದು ಪರರದು ಅನ್ನೋ ಭೇದವೇ ಇಲ್ಲ ಇವನಿಗೆ. ಆತ್ಮಾರಾಮ ಇವನು. ಇವ್ರ ಮನೆಗೆ ಬಂದವನು ಸುಮ್ಮನೆ ಇರ್ತಾನ? ಅಲ್ಲಿ ಹುಡುಗಿ ಕೂತಿದ್ಲು. ವ್ರಾಲಂಗ ವಚ್ಚಿನನ್ ಈ ಸತಿ, ಈ ಹುಡುಗಿ ತೊಡೆ ಮೇಲೆ ಕೂತ್ಕೊಳಕ್ಕೆ ಹೋದ. ಚೂಲಾಲಂ ತಲಂಗು ಮರುಡು ಅಂತಂದರೆ ಆ ಹುಡುಗಿ ಗರ್ಭಿಣಿ.
ಚೂಲ್ ಚೂಲು ತೊಗೊಂಡು ಅಂತಂದರೆ ಗರ್ಭಿಣಿಯಾಗಿದ್ದಾಳೆ, ಅವಳ ಮೇಲೆ ಹಾಗೆಲ್ಲ ಒಡ್ಡೋಡಕ್ಕೆ ಕೂತ್ಕೋಬೇಡಪ್ಪ ಅಂತಂದ್ಬಿಟ್ಟು, ದೂರ ಇರು ಮಗು, ತೊಡೆ ಮೇಲೆ ಕೂರಿಸ್ಕೊಳಕ್ಕಾಗಲ್ಲ, ಅಲ್ಲಿರಪ್ಪ. ಯಾಕೆ ಯಾಕೆ ಕೂತ್ಕೊಳ್ಳೋಕ್ಕಾಗಲ್ಲ? ಇನ್ನು ಗರ್ಭಿಣಿ ಅಂತ ಹೇಳಿದ್ದಾರೆ. ಎಲ್ಲೋ ಹೇಳಿದ್ರೆ, ಚೂಲಗಟುಕುನೇ ಮೂಲಂಬು ಸೆಪ್ಪೆ ಮನೆ ನೀ ಬಾಲುಡು. ಗರ್ಭಿಣಿನ ಹೇಗಾದೆ, ಅದಕ್ಕೇನು ಮೂಲ ಅಂತ ಕೇಳ್ತಾನಲ್ಲ. ಸೆಪ್ಪದುರೆ ಸತುಲು, ಯಾರಾದರೂ ಹೇಳೋಕ್ಕಾಗುತ್ತಮ್ಮ? ಹೀಗೆ ತಿಳಿದೇ ಇರೋ ರೀತಿಯಲ್ಲಿ ಮಾಡ್ತಾನಲ್ಲ. ಇವನು ಆಡೋ ಮಾತೇ ಸೋಜಿಗ ನಮಗೆ. ಹೆಣ್ಮಕ್ಳಿಗೆ ನಾಚಿಕೆ ಆಗಲ್ವಾ? ಇವನು ಈ ಥರ ಎಲ್ಲ ಮಾತಾಡ್ತಾನಲ್ಲ, ಒಬ್ಬೊಬ್ಬರ ಮನೆಗೆ ಹೋಗೋ ಒಂದೊಂದು ರೀತಿ ಮಾಡ್ತಾನಲ್ಲ. ನೀನು ಹೇಗೆ ಗರ್ಭಿಣಿ ಆದೆ ಅಂತ ಕೇಳ್ತಾನಲ್ಲ ಎಲ್ಲರೆದುರಿಗೂ. ಏನಮ್ಮ ತಾಯಿ ನಾವು ಉತ್ತರ ಕೊಡೋಣ? ತಲಗಿನ ದಾನಂ ದಲಮನಂದಲಂಗಕ ಆಚಲಿಕಿ ನಾನ ತಲ ಎತ್ತಂಗ ನೀ ತಲಂಗಿನ ಚೋಟಯ್ಯದಿ ಅನಿ ತಲೆಯೂಂಚೆನ್ನೀಚು ತುಂಡುದಗವೇ ಮೃಗಾಕ್ಷಿ. ತಲಗಿನ ದಾನಂ ದಲಮನಂದಲಂಗಕ. ತಲಗಿನ ದಾನು ಅಂತಂತಂದರೆ ಋತುಮತಿಯಾಗಿದ್ದಾಳೆ ಯಾರೋ ಒಬ್ಳು. ಅವಳು ತಲಗಕ ಆ ಚಲಿಕಿ ಅಂತಂದರೆ ಅವಳೇನು ಹೇಳಿದಾಳೆ, ದೂರ ಹೋಗು, ನನ್ನನ್ನು ಮುಟ್ಕೋಬೇಡ, ದೂರ ಹೋಗು. ದಲಗು ಅಂತಂದರೆ ದೂರ ಹೋಗು, ತೊಲಗು ಅಂದರೆ ನನ್ನನ್ನು ಹಿಂದೆ ಎಲ್ಲ ಅದು ತುಂಬ ಇತ್ತು, ಋತುಮತಿಯಾದವ್ರನ್ನ ಯಾರೂ ಸೋಕ್ತಾ ಇರಲಿಲ್ಲ. ಇವನು ಹೋಗಿದ್ದಾನೆ ಅವ್ರ ಮನೆಗೆ, ನಾನು ಋತುಮತಿಯಾಗಿದ್ದೀನಪ್ಪ, ದಯವಿಟ್ಟು ದೂರ ಹೋಗು, ಮುಟ್ಕೋಬೇಡ ಅಂತ ಹೇಳಿದ್ರೆ, ಆ ಚೆಲಿಕಿ ಆ ಹೆಣ್ಣು ಮಗಳಿಗೆ ತಲೆ ಎತ್ತಂಗ ನೀ ತಲಂಗಿನ ಚೋಟಯ್ಯದಿ. ಋತುಮತಿನ ಹಾಗಂದ್ರೆ ಏನು, ಎಲ್ಲಾಗಿದೆಯಾ ಅಂತ ಕೇಳ್ತಾನಲ್ಲ. ನೀ ಸುತುಡು ತಗವೇ ಮೃಗಾಕ್ಷಿ. ಅಮ್ಮ ತಾಯಿ, ಇದೇನಾದರೂ ಮಕ್ಕಳು ಮಾತಾಡೋ ಮಾತಾ? ಏನು ಈ ರೀತಿ ಮಾತಾಡ್ತಾನಲ್ಲ? ಎಷ್ಟು ಮರ್ಯಾದೆ ಹೋಗಬೇಕು ಹೆಣ್ಣುಮಕ್ಕಳಿಗೆ. ಇವನು ಬಂದು ಆ ರೀತಿ ಎಲ್ಲ ಮಾತಾಡಿದ್ರೆ ಎಲ್ಲರೆದುರುವೆ ಹೀಗೆಲ್ಲ ಮಾಡ್ತಾನೆ. ಕೊಡುಕುಲುಲೇರ ನೀವು ಕಸತಿ ಗಡುವಗಂ ವಗವಗಂದನ್ನು ಮಗನಿಗಾಗೈ ಕೊನಿನಂ ಗೊಡುಕೊಲುಗಲಿಗೆ ಧರಣಿ ಪೈಂಬಡಿನಾಂಡಿದಿವಿನು ಮುಶಿಶೂಪನುಲೇ ತಲ್ಲಿ. ಒಂದಮ್ಮ ಹೇಗಮ್ಮ ಹೇಳೋದು ನಿನಗೆ? ಹೇಳಿ ನಿನ್ನ ಮನಸ್ಸು ನೋಯ್ಸೋಕ್ಕೆ ಕೂಡ ನಮಗೆ ಆಗ್ತಾ ಇಲ್ಲ ತಾಯಿ ಯಶೋದೆ. ನಿನ್ನ ಮಗ ಬರೀ ಎಳೆ ಮಗು ಥರ ಏನೋ ಕದ್ದ, ಬೆಣ್ಣೆ ಕದ್ದ, ಹಾಲು ಕದ್ದ, ಮೊಸರು ಕದ್ದ, ಇಷ್ಟೇ ಅಲ್ಲ ನೋಡು. ತರುಣೀರು ಸಿಕ್ಕಿದ್ರೆ ಎಲ್ಲೋ ಏಕಾಂತದಲ್ಲಿ ಅವ್ರಿಗೆ ಬಟ್ಟೆ ಎತ್ಕೊಂಡು ಹೋಗ್ಬಿಡ್ತಾನೆ, ಅವ್ರ ತುಟಿನೇ ಕಚ್ಚಿಬಿಡ್ತಾನೆ. ಒಬ್ಬಳನ್ನ ಕಂಡ್ರೆ ನನ್ನ ಹಿಂದೆ ಬರ್ತೀಯಾ, ಇಬ್ಬರು ಓಡೋಗೋಣ ಅಂತ ಕೇಳ್ತಾನೆ. ಇನ್ನೂ ನೋಡಮ್ಮ, ಗೃಹಿಣಿಯರ ಹತ್ರ ಹೀಗೆ ಮಾತಾಡ್ಬೋದಾ ನಿನ್ನ ಮಗ? ಕೊಡುಕಲು ಲೇರ ನೀವು ಕಸತಿ ಗಡು ಬಗಬಗಂ. ಪಾಪ ತುಂಬ ಬೇಜಾರಿಸ್ಕೊಂಡಿದ್ದಾಳೆ ಈ ಹೆಣ್ಣುಮಗಳು. ಇವ್ರಿಗೆ ಮಕ್ಕಳಾಗಿಲ್ಲ, ಇನ್ನು ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ, ಆದರೂ ಇನ್ನೂ ಮಕ್ಕಳಾಗಿಲ್ಲ ಅಂತ ಅವಳು ದುಃಖ ಅವಳಿಗೆ. ಅವಳು ಅಳ್ತಾ ಇದ್ರೆ ನಿನ್ನ ಮಗ ಏನು ಹೇಳ್ಬೋದು? ತನ್ನ ಮಗನಿಗಾಂಗೈಕೋ ನನ್ನನ್ನು ನಿನ್ನ ಗಂಡನನ್ನಾಗಿ ಮಾಡ್ಕೋ, ಕೊಡುಕಲು ಗಲಿಗೆದ, ನನ್ನನ್ನು ನಿನ್ನ ಗಂಡನನ್ನಾಗಿ ಮಾಡ್ಕೋ, ಮಕ್ಕಳಾಗ್ತಾರೆ ಅಂತ ಹೇಳ್ತಾನಲ್ಲ. ಅನಿ ಪೈಪಡಿನಾಡು, ಅವಳ ಮೇಲೆ ಬೀಳಕ್ಕೆ ಹೋಗ್ತಾನಲ್ಲ ಇವನು. ವಿನುಮು ಶಿಶುವು ಪನುಲೇತಲ್ಲಿ. ಇದೆಲ್ಲ ಈ ಶೈಶವಾವಸ್ಥೆಯಲ್ಲಿ ಎಳೆ ಮಕ್ಕಳು ಮಾಡ್ತಕ್ಕಂಥ ಅಥವಾ ಆಡ್ತಕ್ಕಂಥ ಮಾಡ್ತಕ್ಕಂಥ ಚೇಷ್ಟೆನಾ ಇದು ತಾಯಿ ಯಶೋದೆ? చేబంతి తప్పిపడెనని ప్రాబల్యముతోడ వచ్చి భవనము వెనకున్ మా బిడ్డ జలక మాడంగని బిడ్డండు ಒಲುವದೆಚ್ಚೆನೆಲಂತು ಕತಗುನೇ. ಅಮ್ಮ ಏನಮ್ಮ ಈ ಥರ ಮಾಡ್ತಾನಲ್ಲ? ಚೇಬಂತಿ ತಪ್ಪಿ ಪಡೆನನಿ, ಹೊರಗಡೆ ಆಟ ಆಡ್ತಾ ಇದ್ದೆ, ನಂದು ಚೆಂಡು ನಿಮ್ಮ ಮನೆಯಲ್ಲಿ ಹಿತ್ತಲ ಕಡೆ ಬಿದ್ದುಬಿಟ್ಟಿದೆ ಅಂತೆಲ್ಲ ಹೇಳಿಬಿಟ್ಟು, ಚೇಬಂತಿ ತಪ್ಪಿ ಪಡೆನನಿ, ಬಿದ್ದುಬಿಟ್ಟಿದೆ ಅಂತಂದ್ಬಿಟ್ಟು ಒಚ್ಚಿ ಭವನಮು ವೆನುಕನ್, ನಮ್ಮ ಮನೆ ಹಿಂದ್ಗಡೆ ಮಾ ಬಿಡ್ಡ ಜಲಕ ಮಾಡಂಗ, ನನ್ನ ಮಗಳು ಸ್ನಾನ ಮಾಡ್ಕೊಳ್ತಾ ಇದ್ಲು. ನೀ ಬಿಡ್ಡಡು ಒಲುವದೆಚ್ಚೆ ನೇಲಂತು ತಗುನೆ. ನಿನ್ನ ಮಗ ಬಂದು ನನ್ನ ಮಗಳು ಸ್ನಾನ ಮಾಡ್ತಾ ಇದ್ಲು, ಸೀರೆ ಬಟ್ಟೆಗಳು ಎಲ್ಲ ಆ ಕಾಲದಲ್ಲೆಲ್ಲ ಮೇಲ್ಗಡೆ ರೂಫೇ ಇರ್ತಾ ಇರಲಿಲ್ಲ, ಬಚ್ಚಲ ಮನೆಗೆ ಒಂದು ತಡಿಕೆ ಅಡ್ಡಗಟ್ಟಿರ್ತಾ ಇದ್ರು. ಆ ತಡಿಕೆ ಬಾಗಿಲ ಮೇಲೇ ಅವರ ವಸ್ತ್ರಗಳನ್ನು ಇಟ್ಕೊಂಡಿರ್ತಾಯಿದ್ರು. ಈಕೆ ಕೃಷ್ಣ ಹೋಗಿದ್ದಾನೆ, ಚೆಂಡು ಬಿದ್ದೋಗಿದೆ ಅಂತ ನೋಡಿದ್ದಾನೆ, ಸ್ನಾನ ಮಾಡ್ತಾ ಇದ್ದಾನೆ. ಅವಳು ಇಟ್ಕೊಂಡಿದ್ದ ಬಟ್ಟೆನ ಎತ್ಕೊಂಡು, ಒಲುವ ಅಂತಂದ್ರೆ ಬಟ್ಟೆಗಳು, ಆ ಬಟ್ಟೆಗಳನ್ನು ಎತ್ಕೊಂಡು ಹೊಟ್ಟೋಗಿದ್ದಾನಲ್ಲ. ತಗುನೆ ಈ ಥರ ಎಲ್ಲ ಮಾಡ್ತಾನಲ್ಲ, ಇದು ಸರಿನಾ? ಇದೇನಾದ್ರೂ ಚೆನ್ನಾಗಿದೆಯಾ? ಓಡ್ ಹೊಟ್ಟೋಗಿದ್ದಾನಲ್ಲ ಸೀರೆ ಎತ್ಕೊಂಡು. ಈ ರೀತಿ ಎಲ್ಲ ಮಾಡಬಹುದಾ ತಾಯಿ ನಿನ್ನ ಮಗ?
చెలువంజూచి మృచ్చిలి అచ్చుగనురికించు కొనుచు నరిగెద నాతో వచ్చెదవాయనే ఉన్నాండిచ్చిరుతుండు సుదతి చిత్రమిಟ್ಟಿది గలదే. ಅಮ್ಮ ಸುದತಿ, ಸಾಧ್ವಿ ಶಿರೋಮಣಿ ನೀನು ಯಶೋಧಾದೇವಿ, ನಿನ್ನ ಮಗ ಏನು ಮಾಡಿದಾನೆ ಗೊತ್ತಾ? ಈಚ್ಚೆಲುವನ್ನು ಜೂಸಿ ಒಬ್ಬ ಸುಂದರಿಯಾದ ತರುಣಿ ನೀವು ಕರ್ಕೊಂಬಂದಿದ್ದಾಳೆ, ಅವಳ ಹತ್ರ ಕೃಷ್ಣ ಏನೋ ತೀಟೆ ಮಾಡಿದ್ದಾನೆ, ಅದನ್ನು ಹೇಳ್ತಾ ಇದ್ದಾರೆ. ನೋಡಮ್ಮ, ಈ ಚೆಲುವನ್ನು ಜೂಸಿ ಈ ಹುಡುಗಿಯನ್ನು ನೋಡಿಬಿಟ್ಟು ಮೃಚ್ಚಿಲಿ ಅಚ್ಚುಗ ನುರಿಕಿಂಚುಕೊನುಚು ಅರಿಗೆದ. ನೋಡು ಚೆನ್ನಾಗಿದೆಯಾ ನೀನು, ಕಳ್ಳತನದಲ್ಲಿ ಮೃಚ್ಚಿಲಿ ಅಂದರೆ ಕಳ್ಳತನದಲ್ಲಿ ನಾವು ಅಚ್ಚುಗ ಇಬ್ಬರು ಸರಿಯಾಗಿ ಪ್ರೀತಿ ಮಾಡಿಕೊಂಡು ಉರಿಕಿಂಚುಕೊನುಚು ಇಬ್ಬರು ಓಡಿ ಹೊಟ್ಟೋಗೋಣ ಇಲ್ಲಿಂದ. ಅರಿಗೆದ ಅಂದರೆ ಓಡೋಗೋಣ, ನಾವಿಬ್ಬರು ಇಲ್ಲಿಂದ ಒಟ್ಟಿಗೆ ಓಡೊಟ್ಟೋಗೋಣ, ಬರ್ತೀಯಾ ನನ್ನ ಜೊತೆಲಿ? ನಾತೋ ಒಚ್ಚೆದವ, ನನ್ನ ಜೊತೆ ಬರ್ತೀಯಾ? ನಾವಿಬ್ಬರು ಓಡೋಗಿ ಆನಂದವಾಗಿರೋಣ ಅಂತ ಕೇಳ್ತಾನಲ್ಲ. ಅನ್ನಾಡು ಈ ಚಿರುತುಡು, ಇವನು ಇನ್ನು ಚಿರುತ ಇವನು ಇನ್ನು ಪುಟ್ಟ ಹುಡುಗ ನೀನು. ಈ ರೀತಿ ಯಾರಾದರೂ ಚಿಕ್ಕ ಮಕ್ಕಳು ಈ ತರಹ ನಡವಳಿಕೆನ ಎಲ್ಲಾದರೂ ಪ್ರಪಂಚದಲ್ಲಿ ಕಂಡಿದೆಯಾ ಅಮ್ಮ? ಇನ್ನು ನಿನ್ನ ಮಗ 5-6 ವರ್ಷದವನು ಅಂತ ಹೇಳ್ತೀಯಲ್ಲ, ಚಿಕ್ಕವನು ಪಾಪ, ಅವನಿಗೇನು ಗೊತ್ತಾಗುತ್ತೆ ಅಂತ ಬಂದ್ಬಿಟ್ಟು ಈ ಹುಡುಗಿನ ನೋಡ್ಬಿಟ್ಟು ಬರ್ತೀಯಾ, ಚೆನ್ನಾಗಿದೆಯಾ, ನಾನು ನೀನು ಇಬ್ಬರು ಓಡೋಗೋಣವಾ, ಕಳ್ತನದಲ್ಲಿ ಹೊಟ್ಟೋಗೋಣವಾ ಅಂತ ಕೇಳ್ತಾನಲ್ಲ. ಯಾರಾದರೂ ಚಿಕ್ಕ ಮಕ್ಕಳು ಮಾಡೋ ರೀತಿಯ ಇದು? ಅವರ ಪ್ರವರ್ತನೆ ಈ ರೀತಿ ಇರುತ್ತಾ ಚಿಕ್ಕ ಮಕ್ಕಳಿಗೆ? ಚಿಕ್ಕ ಮಗನಂತೆ ನಿನ್ನ ಮಗ. ಇಮ್ಮಗುವದನ್ನು ಬಾಕಿಟಂ ಗೃಮ್ಮರುಚೋಂಜೀರಿ ನಿಲಿಪಿಕೊನೆ ಪೇರಡುಗನ್ ಗೆಮ್ಮೋ ವಿಂಗರಚಿ ವಡಿಂಜನೆ ಅಮ್ಮ ಮುದ್ದು ಗುರ್ರಂಡಲ್ ಪುಂಡೆ ಚಪುಮಾ. ಏನಮ್ಮ ನಿನ್ನ ಮಗ ಇನ್ನು ಪುಟ್ಟ ಹುಡುಗ ಅಂದ್ಕೊಂಡಿದ್ದೀವಿ, ಮುದ್ದು ಗುರ್ರುಡು ಅಂದರೆ ಇನ್ನು ಪುಟ್ಟ ಮಗು, ಮುದ್ದುಗಾರ ಬೊಂಬೆ, ಇನ್ನು ಚಿಕ್ಕ ಮಗು ಅಂತ ನಾವು ಅಂದ್ಕೊಂಡಿದ್ರೆ ಏನು ಮಾಡ್ದ ಇವನು ಗೊತ್ತಾ? ಮಗುವ ತನ್ನ ವಾಕಿಟಂ ಗುಮ್ಮರುಚೋಂ ಜೇರಿ ನಿಲಿಪಿಕೊನಿ ಪೇರಡುಗಂ. ಅವನು ಬಂದು ನಮ್ಮನೆ ಮುಂದೆ ಓಡಾಡ್ತಾ ಇದ್ನಮ್ಮ, ನಮ್ಮನೆ ವರಂಡದಲ್ಲಿ. ವಾಕಿಟ ಅಂತಂದರೆ ಮನೆ ಮುಂದೆ ಅಂಗಳದಲ್ಲಿ ಓಡಾಡ್ತಿದ್ದ. ನಮ್ಮ ಮಗಳು ನೋಡಿಬಿಟ್ಟು ಕರೆದ್ಲು, ಯಾರಪ್ಪ ನೀನು, ಏನೋ ನಿನ್ನ ಹೆಸರು ಅಂತ ಕೇಳಿದ್ರೆ, ಕೃಮ್ಮರುಚುನ್ ಅಂತಂದರೆ ತಿರುಗ್ತಾ ಇದ್ದ, ನಮ್ಮನೆ ಅಂಗಳದಲ್ಲಿ ತಿರುಗ್ತಾ ಇದ್ದ. ಕೇಳಿದ್ರೆ ಏನು ಮಾಡ್ದ ಇವನು ಗೊತ್ತಾ? ಏನಪ್ಪ ನಿನ್ನ ಹೆಸರೇನು ಮರಿ ಪುಟ್ಟು, ನಿನ್ನ ಹೆಸರೇನು ಅಂತ ಕೇಳಿದ್ರೆ, ಕೆಮ್ಮೋವಿಂಗ್ ಗರಿಚಿ ವಡಿಂಜನೆ. ಮೋವಿ ಅಂದರೆ ಅಧರಗಳು, ತುಟಿ. ನನ್ನ ಮಗಳು ಅವಳ ಕೆನ್ನೆ ಕಚ್ಚಿಬಿಟ್ಟು ಓಡಿ ಬಂದಿದ್ದಾನಮ್ಮ. ಏನಿನ್ನ ಅಲ್ಪುಂಡೆ ಚಪ್ಪುಮ್ಮ, ಇನ್ನು ಚಿಕ್ಕ ಮಗು ಮಾಡೋ ಕೆಲಸನ ಇದು? ತುಟಿ ಕಚ್ಚಿಬಿಟ್ಟು ಓಡಿ ಬರ್ತಾನ? ಮೋವಿ ಅಂದರೆ ತುಟಿ, ಅಧರಗಳನ್ನು ಕಚ್ಚಿಬಿಟ್ಟು ಓಡಿ ಬರ್ತಾನಲ್ಲ, ಚಿಕ್ಕ ಮಕ್ಕಳು ಮಾಡೋ ಕೆಲಸನ ಇದು? ಹೇಳ್ತಾಯಿ, ನೀನೇ ಹೇಳು ನ್ಯಾಯನ ನಮಗೆ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ, ಒಬ್ಬರ ಮನೇಲಿ ಒಂದಲ್ಲ, ಹೇಗಾದರೆ ಲೋಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಜೀವನ ಕ್ರಮ ಇಟ್ಟಿದ್ದಾನೋ ಅದೇ ರೀತಿ ಅಷ್ಟು ಗೊಲ್ಲ ಸಮುದಾಯದ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ರೀತಿಯಾದಂಥ ಚೇಷ್ಟೆನ ನಿರ್ವಹಿಸ್ತಾ ಇದ್ದಾನೆ. వెన్నందినంగా బొడగని మా పిన్నది అడ్డంబు వచ్చి పిరిందికి దివ్యం జన్నొడసి పట్టి చీరను చిన్ని కుమారుండే తుండు ಶೀತಾಂಶುಮುಖಿ. ಮಾ ಶೀತಾಂಶುಮುಖಿ, ಚಂದ್ರಮುಖಿ. ನಿನ್ನ ಸ್ವಭಾವ ಕೂಡ ಚಂದ್ರನಷ್ಟೇ ಶೀತಲ. ನೀನು ಸಾಧು ಯಶೋಧಾದೇವಿ, ಸುಂದರಿ ನೀನು. ನಿನ್ನ ಮಗ ಏನು ಮಾಡ್ದ? ನಮ್ಮ ಮನೆಗೆ ಬಂದ. ಬೆನ್ನಂದಿನಂಗ ಬೊಡಗನಿ, ಅವನು ಬಂದು ನಮ್ಮ ಮನೇಲಿ ಬಂದುಬಿಟ್ಟು ಅಲ್ಲಿ ಇಟ್ಟಿದ್ವಲ್ಲ ಬೆಣ್ಣೆ ತೊಗೊಂಡು ತಿಂತಾ ಇದ್ದ. ಮಾ ಪಿನ್ನದಿ ಅಡ್ಡಂಬು ವಚ್ಚಿ ಪಿರಿಂದಿಕ್ಕಿದ್ದೀವಿ. ನಮ್ಮನೆ ಮಗಳೇನು ಮಾಡಿದ್ಲು? ಅಯ್ಯೋ ಬಂದ ಇವನು ಕಳ್ಳ, ದಿನ ಇವಂದಿದೆ ಕೆಲಸ ಆಗೋಯ್ತು. ಅಮ್ಮ ನೆನ್ನೆ ಮೊಸರು ಕುಡ್ದೋಗಿದ್ದ, ಇವತ್ತು ನೋಡಮ್ಮ ಬೆಣ್ಣೆ ತಿಂತಾ ಇದ್ದೇನೆ ಅಂದ. ಪಿರಿಂದಿಕ್ಕಿ ದಿವ್ಯಂ, ಹಿಂದಕ್ಕೆ ಹಿಡಿದು ಎಳೆದ್ಲು ಅವನ್ನ. ಎಳೆದ್ರೆ ಕೋಪ ಬರದೇ ಇರುತ್ತೆ, ಅಷ್ಟು ಆನಂದವಾಗಿ ನವನೀತವನ್ನು ಚೌರ್ಯ ಮಾಡ್ತಾ ಇದ್ದ ನವನೀತ ಚೋರ. ಜನ್ನೊಡಸಿ ಪಟ್ಟಿ ಅವನ ಎದೆಗೆ, ನನ್ನ ಮಗಳ ಎದೆಗೆ ಗುದ್ದಿ ಚೀರೆನು ಗಿಚ್ಚಿಬಿಟ್ಟು ಪರ್ಚಿಬಿಟ್ಟು ಬಂದಿದ್ದಾನಮ್ಮ ನಿನ್ನ ಮಗ. ಹೀಗೆ ಮಾಡ್ತಾರೆ ಹೆಣ್ಮಕ್ಳಿಗೆ, ಎದೆಗೆ ಪರ್ಚಿಬಿಟ್ಟು ಬಂದಿದ್ದಾನಲ್ಲ ನಿನ್ನ ಮಗ. ನಾವು ಹಿಂದಕ್ಕೆ ಎಳೆದಿದ್ದೆ ತಪ್ಪಾಯ್ತಾ? ಮೊನ್ನೆ ಎಲ್ಲ ಬಂದು ಮೊಸರು ಕುಡ್ದೋದ, ಇವತ್ತು ಬಂದು ಬೆಣ್ಣೆ ಕದೀತಾ ಇದ್ದಾನೆ. ಈ ಥರ ಮಾಡ್ತಾನೆ ನಿನ್ನ ಮಗ. వేలుపులటే నా కంటెను వెలుపు మరియవ్వండను చుబిక వికనగి
మా వెలుపుల గోడపైనో హేలావతి నీ తనూజుండెంగిలి చేసన్. మా వెలుపులు, వెలుಪು ಅಂತಂದ್ರೆ ವೇಲುಪು ಅಂತಂದ್ರೆ ದೇವರು. ವೇಲುಪುಲಟೆ ನಾಕಂಟೇನೋ ಬಂದ. ನಮ್ಮನೇಲಿ ದೇವ್ರ ಗೂಡಿ ಇಟ್ಕೊಂಡಿದ್ದೀವಿ, ಅಲ್ಲೊಂದು ದೇವ್ರದ್ದು ವಿಗ್ರಹನೋ ಚಿತ್ರಪಟವೋ ಏನೋ ಇಟ್ಕೊಂಡಿದ್ರು. ಅವ್ರ ಮನೆಗೆ ಹೋದ ಇವನು ಕಳ್ಳ ತುಂಟ, ನೋಡ್ದ ದೇವ್ರದ್ದು ಒಂದು ದೇವಸ್ಥಾನ ಅಥವಾ ಅವರ ದೇವ್ರ ಪೂಜಾಗೃಹದಲ್ಲಿ ದೇವರನ್ನು ಕಂಡ. ವೇಲುಪುಲಟೆ ಇದ್ಯಾವುದು ಇದೆ ದೇವರು, ನಾಕಂಟೇನೋ ನನಗಿಂತ ವೇಲುಪು ಮರಿ ಯವ್ವಂಡು, ನನ್ನನ್ನು ಬಿಟ್ಟು ಇನ್ಯಾವ ದೇವರಿದ್ದಾನೆ, ಇದೇನು ಇಟ್ಕೊಂಡಿದ್ದೀರ, ಇದ್ಯಾವ ದೇವ್ರು ಇಟ್ಕೊಂಡಿದ್ದೀರ ವೇಲುಪುಲಟೆ ಅನುಚು ವಿಕವಿಕ ನಗಿ. ಮಾ ವೇಲುಪುಲ ಗೋಡಪೈ, ನಾವು ಗೋಡೆ ಮೇಲೆ ಚಿತ್ರಪಟ ಹಾಕ್ಕೊಂಡಿದ್ವಮ್ಮ, ದೇವ್ರ ಪಟ, ಅದರ ಮೇಲೆ ಹೇಲಾವತಿ ನೀ ತನೂಜುಂಡು ಎಂಗಿಲಿ ಜೇಸನ್, ಅದ್ರ ಮೇಲೆ ಉಗಿದು ಬಿಟ್ಟು ಬಂದಿದ್ದಾನಮ್ಮ ಇವನು, ನಾನೇ ದೇವರು, ನನಗಿಂತ ಇದ್ಯಾವ ದೇವ್ರ ಪಟ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಈ ರೀತಿಯಾಗೆಲ್ಲ ತೀಟೆ ಮಾಡ್ತಾನಲ್ಲ ತಾಯಿ ನಿನ್ನ ಮಗ. ಎಂಗಿಲಿ ಜೇಸನ್ ತನೂಜುಂಡು, ನೀ ತನೂಜುಂಡು ಎಂಗಿಲಿ ಜೇಸನ್, ನಿನ್ನ ಮಗ ಇಷ್ಟು ಚೇಷ್ಟೆ ಮಾಡ್ತಾನೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ತರಲೆ ಮಾಡಿ ಬರ್ತಾ ಇದ್ದ. ವಾರಿಲ್ಲು ಸೊಚ್ಚಿ ಕಡವಲಂದೋರಂಬಗುನಯ್ಯದ್ರಾವಿತು ದಿನ ಕಡವಲ್ ವೀರಿಂಟ ನೀಸು ತುಂಡಿಡ ವಾರಿಕೆ ವೀರಿಕೆ ನೀ ದೊಡ್ಡವಾದಯ್ಯ ಸತಿ. ಒಂದ ಎರಡ ಇವನ ಚೇಷ್ಟೆ, ಅವನ ತಲೆಗೆ ಅದು ಹೇಗೆ ತೋಚುತ್ತಪ್ಪ. ಜಗನ್ನಾಟಕ ಸೂತ್ರಧಾರಿ, ಈ ಪ್ರಪಂಚವನ್ನೆಲ್ಲ ನಾನಾ ವಿಧವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕರ್ಮಗತಿ ಇರಲಿ, ಅದರ ಜೊತೆಗೆ ಅವನದು ನಾಟಕ ಅಲಂಕಾರ ಬೆರೆಸಿ ನಡೆಸ್ತಾ ಇದ್ದಾನಲ್ಲ ಈ ಜಗನ್ನಾಟಕ. ಅಂತಹವನು ಮಗುವಾದರೆ ಇನ್ನೆಷ್ಟು ವಿಧದ ಚೇಷ್ಟೆ ಅವನಿಗೆ ತೋಚ್ಬೋದು. ಈಗೇನು ಮಾಡ್ದ, ಅವ್ರ ಮನೆಯಲ್ಲೇ ಕದ್ದು ಅವ್ರ ಸೊಸೆ ಮೂತಿಗೆ ಮೆತ್ತಿ ಅವರವ್ರಿಗೆ ಜಗಳ, ಅತ್ತೆ ಸೊಸೆಗೆ ಜಗಳ ತಂದಿಟ್ಟಾಯ್ತು. ಈಗ ನೋಡಮ್ಮ ಇನ್ನೊಬ್ಬರ ಮನೆಗೆ ಹೋದ. ವಾರಿಲ್ಲೂ ಸೊಚ್ಚಿ, ಅವ್ರ ಮನೆಗೆ ಫಾಸ್ಟಾಗಿ ಹೋದ. ಸೊಚ್ಚಿ ಅಂದರೆ ಬೇಗ ಹೋದ. ಹೋಗ್ಬಿಟ್ಟು ಕಡವಲಂ ದೋರಂಬಗು ನಯ್ಯದ್ರಾವಿ, ಅವರು ಒಂದು ಮಡಿಕೆ ತುಂಬ ತೋರಂಬುಗ ಅಂದರೆ ಹೆಚ್ಚಾಗಿ ಮಡಿಕೆ ತುಂಬ ತುಪ್ಪ ಇಟ್ಟಿದ್ರು. ನೆಯ್ಯ ಅಂದರೆ ತುಪ್ಪ ಇಟ್ಟಿದ್ರು. ದ್ರಾವಿ ಎಲ್ಲ ಕುಡಿದು ಬಿಟ್ಟ. ತುದಿನ್ ಕುಡ್ದಿದ್ದಾಯ್ತಲ್ಲ, ಮೂತಿ ಗೀತಿ ಒರೆಸ್ಕೊಂಡ. ಆಹಾ, ತುಪ್ಪ, ಹಸುವಿನ ತುಪ್ಪ ಕಾಸಿ ಮನೇಲಿ ಕಾಸಿಟ್ಟಿರೋದು ಘಮ 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 ಇತ್ತು. ಯಜ್ಞಪುರುಷ ಎಲ್ಲನೂ ಆಜ್ಯವನ್ನೆಲ್ಲ ಕುಡ್ದಾದ ನಂತರ ಏನು ಮಾಡ್ದ, ಆ ಕಡವಲ್ ವೀರಿಂಟ ನೀಸು ತುಂಡು ಈಡ, ಅವ್ರ ಮನೆ ಪಾತ್ರೆ ತಂದುಬಿಟ್ಟು ತುಪ್ಪದ ಪಾತ್ರೆ ಇನ್ನೊಬ್ಬರ ಮನೆಗೆ ಮೆಲ್ಲಕ್ಕೆ ತಂದು ಅವ್ರ ಮನೇಲಿ ಎಲ್ಲೋ ಅಡುಗೆ ಮನೇಲಿ ಇಟ್ಬಿಟ್ಟ. ಅವರೇನು ಅಂದ್ಕೊಂಡ್ರು ಪಕ್ಕದ ಮನೆಯವರು, ಓಹೋ ನಮ್ಮನೆ ತುಪ್ಪದ ಗಡಿಗೆ ಇವ್ರ ಮನೆಗೆ ಹೋಗಿದೆ, ಹೇಗೆ ಹೋಯ್ತು, ಅವರೇ ಬಂದು ಯಾವಾಗಲೂ ತೊಗೊಂಡು ಹೋಗಿದ್ದಾರೆ, ನಮ್ಮನೆ ತುಪ್ಪ ಎಲ್ಲ ಅವ್ರು ಕದ್ದಿದ್ದಾರೆ ಅಂತ ಆ ಮನೆಯವರು ಈ ಮನೆಯವರು ಇಬ್ಬರು ಜಗಳ ಆಡ್ತಾ ಇದ್ದಾರಮ್ಮ. ಈ ರೀತಿ ಇವನಿಗೆ ತೋಚೋದಾದ್ರೂ ಹೇಗಮ್ಮ, ಇಷ್ಟು ವಿಧವಾಗಿ ತೋಚುತ್ತಲ್ಲ. ವಾರಿಕಿ ವೀರಿಕಿನ ದೊಡ್ಡವಾದ ಸತಿ ಇಬ್ಬರು ಚೆನ್ನಾಗಿ ಹೊಡೆದಾಡ್ಕೊಂಡ್ರಮ್ಮ. ನಿನ್ನ ಮಗ ಇನ್ನೆಂಥ ತೀಟೆ ಮಾಡ್ತಾನೆ ನೋಡ್ತಾಯಿ. ಆಡಂಜನಿ ವೀರಲ ಪೆರುಂಗೊಡಕ ನೀಸು ತುಂಡು ದ್ರಾವಿಯೊಕ ಎಂಚುಕ ಕೋಡಲಿ ಮೂತಿಂ ಜರಿಮಿನಂ ಕೋಡಲು ಮೃಚ್ಚುನುಚುನತ್ತ ಕೊಟ್ಟಲ ತಾಂಗಿ. ತಾಯಿ ಯಶೋದೆಯ ಒಂದು ಕಡೆ ಆಡಲ್ಲಮ್ಮ, 7 ಮನೆ ಚೀಲಿ ಇದ್ದಂಗೆ, ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ, ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಹೋಗ್ತಾನೆ. ನೋಡು ನಮ್ಮ ಪಕ್ಕದ ಮನೆಯವರು ಇವ್ರ ಮನೇಲಿ ಏನು ಮಾಡಿದ್ದಾನೆ ಇವನು, ಆಡಕ್ಕೆ ಅಂತ ಹೋಗಿದ್ದಾನೆ. ಆಡಂಜನಿ ಆಟ ಆಡಕ್ಕೆ ಅಂತಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದಾನೆ. ಹೋಗ್ಬಿಟ್ಟು ಏನು ಮಾಡ್ದ, ವೀರಲ ಪೆರುಂಗೋಡಕ, ಅವ್ರ ಮನೇಲಿ ಓಡಿಗಿಂಚು ಅಂತಂದರೆ ಎಲ್ಲ ಖಾಲಿ ಮಾಡ್ತಕ್ಕಂಥದ್ದು. ಅವ್ರ ಮನೆ ಮೊಸರು ಪೂರ್ತಿ ತೊಗೊಂಡು ತಿಂದುಬಿಟ್ಟಿದ್ದಾನೆ. ಬರೀ ತಿನ್ನೋದೊಂದೇ ಅಲ್ಲ, ಓಡಕ ನೀಸು ತುಂಡು ದ್ರಾವಿ ಒಕ ಎಂಚುಕ ಕೋಡಲಿ ಮೂತಿಂ ಜರಿಮಿನ. ಹೋಗ್ಲಿ ಕುಡ್ದನಲ್ಲ, ಪೂರ್ತಿ ಖಾಲಿ ಮಾಡಿಬಿಟ್ಟು, ಓಡಕ ಅಂತಂದ್ರೆ ಇನ್ನೇನಲ್ಲಿ ಇಲ್ಲವೇ ಇಲ್ಲ, ಮೊಸರು ಪಾತ್ರೆ ಪೂರ್ತಿ ಖಾಲಿ ಮಾಡಿದಾನಲ್ಲ. ಹೋದರೆ ಹೋಗ್ಲಿ, ಹೋಗಬಾರ್ದ ಸುಮ್ಮನೆ ಅಲ್ಲೇ ಮಲ್ಕೊಂಡು, ಪಾಪ ಆಯಾಸ ಆಗಿತ್ತೇನೋ ಕೆಲಸ ಮಾಡಿ, ಆ ಮನೆ ಸೊಸೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ. ಈ ಕಳ್ಳ ತಾನು ಕುಡಿದು ಮೊಸರನ್ನ ಸ್ವಲ್ಪ ಕೈಯಲ್ಲಿ ಮೆತ್ಕೊಂಡಿತ್ತೇನೋ, ತೆಗೆದುಕೊಂಡು ಹೋಗಿ ಆ ಸೊಸೆ ಮೂತಿಗೆ ಮೆತ್ತಿದ್ದಾನೆ. ಕೋಡಲಿ ಮೂತಿನ ಜರಿಮಿನಂ, ಆ ಸೊಸೆ ಮಲಗಿದ್ದಂತಹ ಸೊಸೆಯ ಮೂತಿಗೆ ಮೊಸರನ್ನ ಮೆತ್ತಿಟ್ಟಿದ್ದಾನೆ. ಕೋಡಲು ಮೃಚ್ಚನುಚು ನತ್ತ ಗೊಟ್ಟೆಲ ತಾಂಗಿ, ಆಗ ಎಲ್ಲೋ ಸೊಸೆ ಕದ್ದು ಬಿಟ್ಟಿದ್ದಾಳೆ. ಹಿಂದೆ ಎಲ್ಲ ಅತ್ತೆಯರು ಸೊಸೆ ಮನೆಗಳಲ್ಲಿ ಬಿಕ್ಕಟ್ಟಿರ್ತಾ ಇತ್ತು,
ಸೊಸೆಗಳು ಸೊಸೆಯರು ಊಟ ಮಾಡೋದು ಅಂದರೆ ಅತ್ತೆ ಬಡಿಸ್ದಾಗ ಊಟ ಮಾಡಬೇಕು. ಒಬ್ಬೊಬ್ಬರೇ ತಿನ್ನೋ ಹಾಗಿಲ್ಲ. ಅತ್ತೆ ಆಗಲಿ ಸೊಸೆ ಆಗಲಿ ಯಾರೂ ಒಬ್ಬೊಬ್ಬರೇ ತೊಗೊಂಡು ತಿಂತಾ ಇರಲಿಲ್ಲ. ಎಲ್ಲರಿಗೂ ಕೂಡಿಸಿ ಬಡಿಸಿ ಎಲ್ಲ ನಂತರ ತಿಂತಾಯಿದ್ರು. ಮೊಸರಿದ್ರೆ ಮೊಸರು ತಿಂತಾಯಿದ್ರು. ಹೆಣ್ಮಕ್ಳು ಎಲ್ಲರಿಗೂ ಬಡಿಸ್ಬಿಟ್ಟು ಕಡೆಯಲ್ಲಿ ಮಜ್ಜಿಗೆ ತಿಂದಂಥ ಸಂದರ್ಭಗಳು ಉಂಟು ಆ ಕಾಲದಲ್ಲಿ. ಈಗ ಅತ್ತೆ ಏನಂದ್ಕೊಂಡ್ಲು, ಓ ಈ ಸೊಸೆಗೆಲ್ಲ ಮೊಸರು ತಿನ್ನಬೇಕು ಅಂತ ಆಸೆ ಆಗಿದೆ, ನನಗೆ ಹೇಳ್ದಿರ ಮಾಡ್ದಿರ ಮೃಚ್ಚನಚು ಅಂತಂದರೆ ಕದ್ದು ತಿಂದಿದ್ದಾಳೆ ಇವಳು ನನ್ನ ಸೊಸೆ ಅಂದ್ಬಿಟ್ಟು ಅತ್ತೆ ಕೊಟ್ಟೆ. ಅವ್ರ ಮನೆ ಸೊಸೆನ ಅವ್ರ ಅತ್ತೆ ಹೊಡೆದಿದ್ದಾಳಮ್ಮ, ಇಂಥ ಕೆಲಸ ಮಾಡೋದ ನಿನ್ನ ಮಗ? ಹೋಗಲಿ ತಿಂದ ಅದು ಸರಿ, ಎಲ್ಲ ಬಿಟ್ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಜಗಳ ತಂದು ಹಾಕ್ತಾನಲ್ಲ, ಇನ್ನೆಂಥ ಮಾಯಗಾರ ನಿನ್ನ ಮಗ ಯಶೋದೆ. పుట్టి పుట్టడు నేండు దొంగిలంబోయ మాయలు సొచ్చితా నుట్టి ఎందక రోళ్ళు పీటలు నొక్క ప్రోవిడి ఎక్కి చేపెట్టంజాలక కుండ క్రిందొక పెద్ద తూంటానరించి మీ పట్టి మీ గడపాలు జేరలం బట్టిత్రావెందలోదరి. హే తలోదరి సుందరి ಯಶೋಧಾದೇವಿ, ಪುಟ್ಟಡು ನೇಂಡು ದೊಂಗಿಲ ಬೋಯ. ಏನಮ್ಮ ನಿನ್ನ ಮಗ ಇನ್ನ ಈಗ ಹುಟ್ಟಿದಾಗಿದ್ದಾನೆ. ಪುಟ್ಟಡು ಅಂದರೆ ಇನ್ನೂ ಚಿಕ್ಕವನು ಅಂತ, ಇನ್ನೂ ಹುಟ್ಟಲಿಲ್ಲ ಅಂತ ಹೇಳ್ತಾರೆ. ಇನ್ನೂ ಹುಟ್ಟಲಿಲ್ಲ ಬೆಳೀಲಿಲ್ಲ ಆಗಲೇ ಈ ಪಾಟಿ ಚೇಷ್ಟೆ ಅಂತ ಕನ್ನಡದಲ್ಲಿ ಕೂಡ ಈ ರೂಢಿ ಮಾತಿದೆ. ಹಾಗೆ ಇನ್ನು ಪುಟ್ಟಡು ಇನ್ನೂ ಹುಟ್ಟಲಿಲ್ಲ ಬೆಳೀಲಿಲ್ಲ, ಈಗಾಗಲೇ ದೊಂಗಿಲಂಬೋಯ, ಈಗಾಗಲೇ ಕಳ್ಳತನ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾನೆ ನಿನ್ನ ಮಗ. ಮಾಯಲು ಸೊಚ್ಚಿ, ಇವನ ಮಾಯೆ ಏನು ಹೇಳ್ತೀಯ, ಹೆಚ್ಚಾಗ್ಬಿಟ್ಟಿದೆ, ವಿಪರೀತವಾಗಿಬಿಟ್ಟಿದೆ. ತಾನು ಹುಟ್ಟಿ ಅಂದಕ ನಮ್ಮನೆಗೆ ಬಂದ, ನಾವು ಹಾಲು ಮೊಸರೆಲ್ಲ ಮೇಲೆ ಹುಟ್ಟಿ ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಆ ಮೇಲ್ಗಡೆ ಆ ಮಡಕೆಗಳಿಗೆ ದಾರಗಳನ್ನು ಕಟ್ಟಿ ಅದನ್ನು ಒಂದು ಮೇಲ್ಗಡೆ ಹಾಕಿರ್ತಾರೆ, ಯಾರಿಗೂ ಸಿಗಬಾರ್ದು ಅಂತ. ಅವನು ಇಷ್ಟು ಚಿಕ್ಕವನಲ್ವ, ಇನ್ನೂ ಹುಟ್ಟಲಿಲ್ಲ ಬೆಳೀಲಿಲ್ಲ, ಕೆಳಗಡೆ ಇದ್ದಾನೆ. ಅಂದಕ ಅದನ್ನು ತೆಗೆದು ಹಾಲು ಕುಡಿಯೋಣ ಅಂದರೆ ನಿನ್ನ ಮಗನಿಗೆ ಸಿಗಲಿಲ್ಲ. ಏನು ಮಾಡಿದಾಗ ರೋಳು ಪೀಟಲು ನೊಕ್ಕ ಪ್ರೋವಿಡಿ ಎಕ್ಕಿ, ರೋಳು ಅಂದರೆ ಒರಳು ಮಣೆ ಏನು ಸಿಕ್ಕಿದ್ರೆ ಅದನ್ನು ಪ್ರೋವಿಡಿ ಅಂದರೆ ಒಂದ್ರ ಮೇಲೆ ಒಂದು ಪೇರಿಸ್ಬಿಡ್ತಾನಮ್ಮ. ಒರಳಂದರೆ ಒರಳೇ ನುಕ್ಕೊಂಬಂದ್ಬಿಡ್ತಾನೆ, ಮನೆಗಳಂದರೆ ಎಲ್ಲೆಲ್ಲಿರೋ ಮನೆಗಳೆಲ್ಲ ಒರಳ ಮೇಲೆ ಪೇರಿಸ್ಬಿಡ್ತಾನೆ, ಒಂದ್ರ ಮೇಲೆ ಒಂದು ಜೋಡಿಸ್ಬಿಟ್ಟು ಒಕ್ಕ ಪ್ರೋವಿಡಿ ಎಕ್ಕಿ ಚೇವೆಟ್ಟಂಜಾಲಕ. ಹಾಗಾದರೂ ಸಿಗ್ತಾ ಇಲ್ಲ, ಅಷ್ಟು ಮೇಲಿದೆ ಅದು ಹಾಲನ್ನು ಅವರು ತಗಲಾಕಿರ್ತಕ್ಕಂಥದ್ದು. ಕುಂಡಕ್ರಿಂದ ఒక పెద్ద ತೂಟಾನరించి, ಏನು ಉಪಾಯ ಮಾಡ್ದ ನೋಡಿ ಕಳ್ಳ. ಆ ಕೆಳಗಡೆನೆ ಆ ಮಡಿಕೆಗೆ ಒಂದು ತೂಟ ಅಂದರೆ ಒಂದು ರಂಧ್ರವನ್ನು ಮಾಡಿ, ಮೀಪಟ್ಟಿ ಮೀಗಡ ಪಾಲು ಜೇರಲಂಬಟ್ಟಿತ್ರಾವಂದಲೋದರಿ, ಒಂದು ರಂಧ್ರ ಮಾಡ್ದ. ಆ ಹಾಲೆಲ್ಲ ಸೋರಕ್ಕೆ ಶುರು ಮಾಡುತ್ತಲ್ಲ, ಆಗ ಚೇರಲಂಬಟ್ಟಿ, ಚೇರ ಅಂತಂದರೆ ಒಂದು ಕೈ ಹಿಡಿಸೋಷ್ಟು, ದೋಷ ಅಂತಾರೆ, ದೋಷ ಅಂದರೆ ಬೊಗಸೆ, ಎರಡೂ ಕೈ ಜೋಡಿಸ್ದಾಗ ಹಿಡಿಸೋಷ್ಟು. ಇವನು ಒಂದು ಕೈ ಹೀಗೆ ಹಿಂಗೆ ತಲೆ ಎತ್ತಿ ಬೇರೆ ನೋಡಬೇಕು, ಪಾಪ ಮೇಲಿಂದ ಸೋರ್ತಾ ಇದೆ, ಹಾಲು ಇಟ್ಕೊಂಡು ಕುಡಿಬೇಕಲ್ಲ. ಒಂದು ಕೈಲಿ ಅಂಗೈ ತುಂಬೋಷ್ಟು, ಒಂದು ಕೈ ಆದಮೇಲೆ ಒಂದು ಕೈ ಹಿಡ್ಕೊಂಡು ಏನೋ ಮಾಯ ಮಾಡ್ತಾ ಇದ್ದಾನೆ. ಹಿಡ್ಕೊಂಡು ಆನಂದವಾಗಿ ಕುಡ್ಕೊಳ್ತಾ ಇದ್ದಾನೆ. ಆ ಮಡಕೆಯಲ್ಲಿರೋ ಹಾಲೆಲ್ಲ, ಕೆನೆ ಹಾಲು ಕಾಸಿ ಪಾಪ ಭದ್ರವಾಗಿ ಮೇಲಿಟ್ಟಿದ್ರೆ ಎಲ್ಲ ಸೋರಿಸಿ ಚೇರಲಂಬಟ್ಟಿತ್ರಾವೆನ್ ಎಲ್ಲ ಘಟ ಕುಡ್ದ. ಆ ತೂತಿಂದ ಸೋರ್ದ ಹಾಲೆಲ್ಲ ಕೈಗಳಲ್ಲಿ ಹಿಡಿದು ಕುಡಿದು ಬಂದಿದ್ದಾನೆ. ನೋಡಮ್ಮ, ನಮ್ಮ ಮಡಕೆನೂ ಹೋಯ್ತು, ಹಾಲು ಹೋಯ್ತು, ಈ ಥರ ಮಾಡ್ತಾನೆ ನಿನ್ನ ಮಗ ಅಂತ ದೂರ ಹೇಳ್ತಾ ಇದ್ದಾರೆ. పడతిని బిడ్డండు మా కడవలలోనున్న మంచి కాగిన పాల పడుచులు కుంబోసి చిక్కిన కడవలం బోనడిచే నగ్నగలదో లేదో. ಪಡತಿ, ಅಮ್ಮ ತಾಯಿ, ನೀನೇನೋ ಸುದತಿ, ನೀನು ಒಳ್ಳೆಯ ಸಾತ್ವಿಕ ಸ್ವಭಾವ ಇರ್ತಕ್ಕಂತಹ ಸಾಧ್ವಿಮಣಿ ನೀನು. ನಿನ್ನ ಮಗ ಇದ್ದಾನಲ್ಲ, ನೀ ಬಿಡ್ಡಡು, ನಿನ್ನ ಮಗ ಮಾ ಕಡವಲೋ ನನ್ನ ಮಂಚಿ ಕಾಗಿನ ಪಾಲು. ಮನೆಗಳಲ್ಲಿ ಗೋಪಾಲಕರವರೆಲ್ಲರೂ ಕೂಡ, ಕಡವಲು ಅಂತಂದ್ರೆ ಮಡಿಕೆಗಳು, ಹಾಲು ಕರೆದು ಚೆನ್ನಾಗಿ ಕಾಸಿ ಇಟ್ಟಿರ್ತಕ್ಕಂಥ ಹಾಲನ್ನ ಏನು ಮಾಡ್ತಾನೆ, ಆ ಪಡುಚುಲ ಕುಂಬೋಸಿ, ಅವನ ಜೊತೆ ಎಲ್ಲ ಹೋಗಿರ್ತಾರಲ್ಲ ಆಟ ಆಡೋಕ್ಕೆ ಕೃಷ್ಣನ ಜೊತೆ ಹಿಂಬಾಲಕರು, ಬೇರೆ ಗೊಲ್ಲ ಬಾಲಕರೆಲ್ಲನೂ, ಅವರಿಗೆಲ್ಲ ಒಬ್ಬರ ಮನೇಲಿ ಹೋಗ್ಬಿಟ್ಟು ಹಾಲು ತೊಗೊಂಬಿಟ್ಟು ಆ ಹಾಲನ್ನ ಅವನ ಹಿಂದೆ ಬಂದವ್ರಿಗೆಲ್ಲ ಹಂಚಿಬಿಡೋದು. ಪಡುಚುಲುಕು ಪೋಸಿ ಚಿಕ್ಕಿನ ಕಡವಲಂ, ಆಯ್ತಲ್ಲ ಹಾಲು ಕೊಟ್ಟಿದ್ದಾಗೋಯ್ತು ಎಲ್ಲರಿಗೂ.
ಖಾಲಿ ಮಡಿಕೆ ಆಯಿತು. ಖಾಲಿ ಮಡಿಕೆ ಏನಕ್ಕೆ ಪ್ರಯೋಜನ ಅಂತಂದ್ಬಿಟ್ಟು ಕೃಷ್ಣನ ಲೆಕ್ಕಾಚಾರ. ಬೋನ್ ಅಡಿಚೆ ಪಠಾರ್ ಅಂತ ಹೊಡೆದಾಕ್ಬಿಡೋದು. ಬೋನ್ ಅಡಿಚೆ ಅಂದರೆ ಅದನ್ನು ಮುರಿದು ಹೋಗಬೇಕು, ಹಾಗೆ ಒಂದು ಪಟ್ ಅಂತ ಕುಕ್ಕು ಬಿಡೋದು ಅಥವಾ ಒಂದು ಏಟು ಹೊಡೆದು ಬಿಡೋದು. ಆ ಮಡಿಕೆ ಹೊಡೆದಾಕ್ಬಿಟ್ಟು ಬಂದ್ಬಿಡ್ತಾನಮ್ಮ. ಆಜ್ಞೆಗಲದೋ ಲೇದೋ. ಏನು ಹೀಗೇನಾ ಸಾಕೋದು ಮಕ್ಕಳನ್ನ ನೀವು? ಹೀಗೆ ಸಾಕ್ತಾ ಇದೆಯಲ್ಲ ತಾಯಿ ಯಶೋಧಾದೇವಿ, ನಿನ್ನ ಮಗನಿಗೆ ಯಾವುದು ಕಟ್ಟು ಇಲ್ವಾ? ಬಂದು ನೋಡು, ನಮ್ಮನೆ ಹಾಳೆ ಎಲ್ಲರಿಗೂ ಹಂಚಿದ್ದಲ್ದೆ ನಮ್ಮನೆ ಆ ಕುಡಿಕೆ ಕೂಡ ಹೊಡೆದಾಕ್ ಬಂದಿದ್ದಾನೆ ಅಂತ ಒಬ್ಬ ಗೋಪಿಕೆ ದೂರ್ತಾ ಇದ್ದಾಳೆ. ನೀ ಪಾಪಡು ಮಾ గృహములనాపోవంగ బాలుద్రావనగ పడకున్నం కోపించి పిన్న పడుచుల వాపోవంగ జిమ్ము కొనుచు వచ్చేందಲ್ಲಿ. ಓ ತಲ್ಲಿ, ಅಮ್ಮ ತಾಯಿ, ಮೀ ಪಾಪಡು, ನಿಮ್ಮ ಮಗ ಇದ್ದಾನಲ್ಲ ಈ ಕೃಷ್ಣ, ಅವನೇನು ಮಾಡ್ದ ಗೊತ್ತಾ? ನಮ್ಮ ಮನೆಗೆ ಬಂದು ಮಾ ಗೃಹಮುಲ ಆಪೋವಂಗ ಬಾಲುದ್ರಾವನಗ ಪಡಕುನ್ನಂ. ಆಪೋವಗ ಅಂದರೆ ಆದಟ ಪೋವು ಅಂತ, ಅಂದರೆ ತೃಪ್ತಿಯಾಗುವ ರೀತಿಯಲ್ಲಿ ನಮ್ಮ ಮನೆಗೆ ಬಂದ. ನಾವು ಬಡವರಮ್ಮ, ನಿಮ್ಮಷ್ಟು ಹಸುಗಳಿಲ್ಲ, ತುಂಬ ಹೆಚ್ಚು ಹಾಲು ಇರಲಿಲ್ಲ ನಮ್ಮ ಮನೇಲಿ. ಆಪೋವಂಗ ಪಾಲುದ್ರಾವನಗ ಪಡಕುನ್ನಂ, ಅವನಿಗೆ ತೃಪ್ತಿಯಾಗೋಷ್ಟು ಹಾಲು ಅಲ್ಲಿ ಕಣ್ಣಿಗೆ ಬೀಳಲಿಲ್ಲ. ಅವನಿಗೆ ಸಿಗಲಿಲ್ಲ. ಅಗಪಡು ಅಂತಂದರೆ, ಅಗಮು ಪಡು ಅಂದರೆ ಕಣ್ಣಿಗೆ ಬೀಳೋದು. ಅವನಿಗೆ ಸಿಗಲಿಲ್ಲ, ದೊರಕಲಿಲ್ಲ ನಮ್ಮ ಮನೇಲಿ. ಅವನಿಗೆ ತೃಪ್ತಿಯಾಗಷ್ಟು ಹಾಲು ದೊರಕಲಿಲ್ಲ ಅಂದ್ಬಿಟ್ಟು ಕೋಪಿಂಚಿ, ಕೋಪ ಬಂದ್ಬಿಡ್ತಲ್ಲ. ಪಿನ್ನ ಪಡುಚುಲ ವಾಪೋವಂಗ, ನಮ್ಮ ಚಿಕ್ಕ ಮಕ್ಕಳೆಲ್ಲ ಅಳಬೇಕು. ವಾಪೋವು ಅಂದರೆ ಅಳತಕ್ಕಂಥದ್ದು, ಟು ಕ್ರೈ ಅಂತ. ನಮ್ಮ ಮಕ್ಕಳು ಅಳಬೇಕು. ಆ ರೀತಿಯಾಗಿ ಅವ್ರನ್ನ ದೊಬ್ಬಿ ಜಿಮ್ಮು ಕೊನುಚು, ಅವ್ರನ್ನ ನೂಕ್ಕೊಂಡು ಅವ್ರನ್ನ ದೊಬ್ಬಿಕೊಂಡು ಬಂದುಬಿಟ್ಟಿದ್ದಾನಲ್ಲ ನಿನ್ನ ಮಗ. ನಮ್ಮ ಮನೇಲೇನೋ ಜಾಸ್ತಿ ಹಾಲಿರಲಿಲ್ಲ ಅಂದರೆ ಅವನಿಗೆ ಅಷ್ಟು ಕೋಪನ ಅಂತ ಹೇಳ್ತಾ ಇದ್ದಾರೆ, ದೂರು ಕೊಡ್ತಾ ಇದ್ದಾಳೆ. ಇನ್ನೊಂದು ಗೋಪಿ ಬಂದಿದ್ದಾಳೆ. ಎಲ್ಲರೂ ಗುಂಪು ಕೂಡ್ಕೊಂಡು ಬಂದುಬಿಟ್ಟಿದ್ದಾರೆ ಒಮ್ಮೆಗೇನೆ ಯಶೋಧಾದೇವಿ ಬಳಿ ಅವಳ ಮಗನ ಮೇಲೆ ದೂರು ಕೊಡಲು. ಇಲ್ಲಿವರೆಗೂ ಆ ಶ್ರೀಕೃಷ್ಣ ಪರಮಾತ್ಮ ಅಂಬೆಗಾಲಿಟ್ಟಿದ್ದಂತಹ ಸೊಗಸು ಮತ್ತು ತಪ್ಪು ಹೆಜ್ಜೆಗಳನ್ನಿಡುತ್ತಾ ಗೋಕುಲದಲ್ಲೆಲ್ಲ ಕೃಷ್ಣ ಬಲರಾಮರು ಓಡಾಡ್ತಾ ಇದ್ದಂತಹ ಸೊಗಸು ಅದೆಲ್ಲ ನೋಡಿದ್ವಿ. ಈಗ ಸ್ವಲ್ಪ ಇನ್ನು ದೊಡ್ಡವನಾಗಿದ್ದಾನೆ. ಎಲ್ಲರ ಮನೆಗೂ ಹೋಗಿ ಹೇಗಾದರೆ ಚೇಷ್ಟೆ ಮಾಡ್ತಾ ಇದ್ದ. ಅವನ ಚೇಷ್ಟೆಗಳ ಕಾಟ ತಡೆಯಲಾರದೆ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಬಂದು ಯಶೋಧಾದೇವಿಯ ಬಳಿ ದೂರು ಹೇಳತಕ್ಕಂತಹ ಪ್ರಸಂಗ ಇನ್ನು ಮುಂದೆ. గోపికలు శ్రీకృష్ణుని దుడుకుంజేతలను యశోదాదేవితో చెప్పట. బాలురకు పాలు లేవని బాలెంతలు మొరలు బెట్టన్ బకబక నగి ఆ బాలుండాలము సేయుచున్నాలుకుం గ్రేపులను విడిచే ನಂಭೋಜಾಕ್ಷಿ. ಹೇ ಅಂಭೋಜಾಕ್ಷಿ, ಕಮಲದಂಥ ಕಣ್ಣುಳ್ಳಂತಹ ಹೇ ಯಶೋಧಾದೇವಿ, ಅಮ್ಮ ಯಶೋದೆ, ನಮ್ಮ ಮನೆಗಳಲ್ಲಿ ಬಾಲುರಕು ಪಾಲು ಲೇವನಿ. ಬಾಲೆಂತಲು ಅಂದರೆ ಶಿಶುವನ್ನು ಪ್ರಸವಿಸಿದ ನಂತರ ಇರತಕ್ಕಂಥ ಹೆಣ್ಣಿಗೆ, ಶಿಶುವನ್ನು ಪ್ರಸವಿಸಿದಂತಹ ಹೆಣ್ಣು ಮಕ್ಕಳಿಗೆ ಬಾಲೆಂತ ಅಂತ ಹೇಳ್ತಾರೆ. ಅವರು ಹಾಲೇ ಸಾಲ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಅಂತಂದ್ಬಿಟ್ಟು ಅವರು ಒದ್ದಾಡ್ತಾ ಇದ್ದಾರೆ. ಬಾಲುರಕು ಪಾಲು ಲೇವನಿ, ನಮ್ಮ ಹಾಲು ಸಾಕಾಗ್ತಾ ಇಲ್ಲ, ಹಾಲು ಬೇಕು ಅಂತ ಅವರು ಒದ್ದಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಿನ್ನ ಮಗ ಈ ಕೃಷ್ಣ ತುಂಟ ಬಂದು ಏನು ಮಾಡ್ತಾನೆ? ಬಕ ನಗಿ. ಅವರು ಮಾತಾಡ್ಕೊಳ್ತಾ ಇದ್ರು, ಅಯ್ಯೋ ಹಾಲು ಸಂಜೆ ಕರಿಬೇಕು, ಹಾಲು ನಮ್ಮ ಮಕ್ಕಳಿಗೆ ಹಾಲು ಸಾಲ್ತಿಲ್ಲ ಅಂತ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿ ಇವನು ಅವರ ಮನೆಗೆ ಹೋದಂತಹವನು ಬಕ ನಗಿ, ಚೆನ್ನಾಗಿ ನಕ್ಕು ಬಿಟ್ಟು ಬಾಲುಂಡು ಆಲಮು ಸೇಯಿತು. ಅವ್ರಿಗೆಲ್ಲ ಅವ್ರ ಹತ್ರ ಎಲ್ಲ ಏನೋ ತೀಟೆ ಎಲ್ಲ ಮಾಡಿಬಿಟ್ಟು, ಆಲಮು ಅಂತಂದರೆ ಜಗಳ ಅಥವಾ ಟ್ರಬಲ್, ಅವ್ರನ್ನೆಲ್ಲ ತೊಂದರೆ ಕೊಟ್ಟು ಆಲಕಂ ಗ್ರೇಪುಲನು ವಿಡಿಚೆ ನಂಬೋಜಾಕ್ಷಿ. ಅವರು ಹೊರಗಡೆ ಕಟ್ಟಿರ್ತಕ್ಕಂಥ ಅವರ ಮನೆಯ ಹಸುಗಳಿಗೆ ಅದ್ರ ಕರುಗಳನ್ನು ದೂರ ಕಟ್ಟಿರ್ತಾರೆ, ಇಲ್ಲಾಂದರೆ ಕರು ಎಲ್ಲ ಕುಡಿದು ಬಿಡುತ್ತೆ ಹಾಲು ಅಂತ. ಇವರು ಈ ಮನೆಯವ್ರೀಗ ಹಾಲು ಕರ್ಕೋಬೇಕು, ಮಕ್ಕಳಿಗೆ ಹಾಲು ಸಾಲ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ಇವನು ಅಷ್ಟರೊಳಗೆ ಹೋಗಿ ಆ ಕರುಗಳನ್ನೆಲ್ಲ ಬಿಚ್ಚಿ ಹಸುಗಳ ಬಳಿ ಬಿಟ್ಟುಬಿಡೋದು. ಕರುಗಳೆಲ್ಲ ಹಾಲು ಕುಡಿದು ಬಿಡುತ್ತೆ, ಮನೆಯವರಿಗೆ ಹಾಲು ಇರೋದಿಲ್ಲ. ಈ ರೀತಿಯಾದಂತಹ ತೀಟೆ ಮಾಡ್ತಾನಮ್ಮ ನಿನ್ನ ಮಗ. ಗ್ರೇಪು ಅಂತಂದರೆ ಕರುಗಳನ್ನು ಹಸುಗಳ ಬಳಿ ಬಿಟ್ಟು ಬಿಡ್ತಾನಮ್ಮ. ಎಂಥ ಚೇಷ್ಟೆ ಮಾಡ್ತಾನೆ ನೋಡು ನಿನ್ನ ಮಗ ಅಂತ ಒಬ್ಬ ಗೋಪಿಕೆ ಬಂದು ಹೇಳಿದ್ಲು. ಇನ್ನೊಬ್ಬ ಗೋಪಿಕೆಯ ಗೋಳನ್ನು ಕೇಳೋಣ.